ಇವತ್ತು ಮಾತನಾಡುವಂಥ ಸಂಗತಿ ಏನಂತ ಹೇಳಿದರೆ, ನೀವು ಯಾವುದನ್ನು ಆರಾಧಿಸುತ್ತೀರೋ ಅದು ನಿಮ್ಮನ್ನು ನಿಯಂತ್ರಿಸುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನೀವು ಯಾವುದನ್ನು ಆರಾಧಿಸುತ್ತೀರೋ ಅದು ಏನು ಮಾಡ್ತದಂತೆ? ನಮ್ಮನ್ನು ನಿಯಂತ್ರಿಸುತ್ತದೆ. ವಾಟ್ ಯು ವರ್ಷಿಪ್ ದಟ್ ಕಂಟ್ರೋಲ್ಸ್ ಯು ಎಂಬುದಾಗಿ. ವಾಟ್ ಯು ವರ್ಷಿಪ್ ದಟ್ ಕಂಟ್ರೋಲ್ಸ್ ಯು. ಇವತ್ತು ನೀವು ಯಾವುದನ್ನು ಆರಾಧನೆ ಮಾಡುತ್ತೀರಿ? ಇವತ್ತು ನಮಗೆಲ್ಲರಿಗೂ ನೀವು ಕೇಳಿದರೆ, ಹೌದು ನಾನು ದೇವ ಯೇಸುವನ್ನು ಆರಾಧನೆ ಮಾಡ್ತೇನೆ ಎಂಬುದಾಗಿ ನಾವೆಲ್ಲರೂ ದೃಢವಾಗಿ ಹೇಳುತ್ತೇವೆ. ಆದರೆ ಆರಾಧನೆ ಶಬ್ದ ಬೈಬಲಲ್ಲಿ, ಅಥವಾ ನಾವು ಅಡೋರೇಷನ್ ಅಥವಾ ನಾವು ಸ್ತುತಿಗಳನ್ನು ಸಲ್ಲಿಸುವಂಥದ್ದು, ನಾವು ಪೂಜೆಯನ್ನು ಸಲ್ಲಿಸುವಂಥ ಬಗ್ಗೆ ನಾವು ನೋಡುವಾಗ, ಇದು ಒಂದು ನಾವು ಇಲ್ಲಿ ಸೇರಿ ಬಂದು ಸ್ತುತಿಗಳನ್ನು ಸಲ್ಲಿಸುವಂಥದ್ದು, ಹಾಡುಗಳನ್ನು ಹಾಡೋದು ಅದು ಮಾತ್ರ ಆರಾಧನೆಯಲ್ಲ. ಬೈಬಲಲ್ಲಿ ಆರಾಧನೆ ಬೇರೆ ಬೇರೆ ಅರ್ಥಗಳನ್ನು ಹೊಂದಿಕೊಂಡಿದೆ. ಹಲ್ಲೆಲೂಯಾ. ಆರಾಧನೆ ಬೇರೆ ಬೇರೆ ಅರ್ಥಗಳನ್ನು ಹೊಂದಿಕೊಂಡಿದೆ. ಇವತ್ತು ಯಾರು ನಮ್ಮನ್ನು ನಿಯಂತ್ರಿಸುತ್ತಾ ಇದ್ದಾರೆ? ನಾವು ಪ್ರಶ್ನೆ ನಿಮ್ಮ ಮುಂದೆ, ಇವತ್ತು ಯಾರು ನಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ? ಆರಾಧನೆಯು ಬೈಬಲಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಷಯವಾಗಿದೆ. ಆರಾಧನೆ ಬೈಬಲಲ್ಲಿ ಬಹಳ ಮುಖ್ಯ. ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಆರಾಧನೆ ಬಗ್ಗೆ ನೀವು ನೋಡ್ಲಿಕ್ಕೆ ಹೋದರೆ ಎಲ್ಲ ಕಡೆಗಳಲ್ಲಿ ದೇವರು ಬಯಸಿದ ಮನುಷ್ಯರಿಂದ ಆರಾಧನೆ. ಹಲ್ಲೆಲೂಯಾ. ಮನುಷ್ಯರು ಹುಟ್ಟಿದ ಪ್ರಾರಂಭದಿಂದ, ಆದಾಮನು ದೇವರು ಸೃಷ್ಟಿ ಮಾಡಿದ ಪ್ರಾರಂಭದಿಂದ ಕಡೆಯ ರೆವಲೇಷನ್, ಕಡೆಯ ಅಧ್ಯಾಯದವರೆಗೆ ದೇವರು ಬಯಸುವಂಥದ್ದು ಮನುಷ್ಯರಿಂದ ಒಂದೇ ಒಂದು ಆರಾಧನೆಯಾಗಿದೆ. ಹಲ್ಲೆಲೂಯಾ. ಬೇರೆ ಆತನು ಏನನ್ನು ಬಯಸುವುದಿಲ್ಲ. ಆರಾಧನೆ ಅಂತ ಹೇಳಿದರೆ ಬೇರೆ ಬೇರೆ ವಿಧಗಳಿದೆ. ಆದರೆ ಆರಾಧನೆಯಲ್ಲಿ ಅದರ ಮೇನ್ ಇಂಪಾರ್ಟೆಂಟ್ ಥೀಮ್ ಏನಂತ ಹೇಳಿದರೆ ಬೈಬಲಿನದ್ದು ಅದು ಆರಾಧನೆಯಾಗಿದೆ. ನಮಗೆ ಲೂಸಿಫರನ ಬಗ್ಗೆ ಗೊತ್ತಿದೆ. ಲೂಸಿಫನು ಆತನು ಎಲ್ಲಿದ್ದನು? ದೇವರ ಆರಾಧನೆಯ ನಾಯಕನಾಗಿದ್ದನು. ಅವನೊಂದು ದೂತನಾಗಿದ್ದನು. ಲೂಸಿಫರನ್ ಎಂಬುವನು, ಇವತ್ತು ನಾವು ಸೈತಾನ್ ಎಂಬುದಾಗಿ ಏನು ಹೇಳ್ತೇವೆ, ಆತನು ಏನಾಗಿದ್ದನು? ಒಂದು ಕಾಲದಲ್ಲಿ ದೇವರ ಆರಾಧನೆಯ ನಾಯಕನು. ದೇವರು ಆ ಪರಲೋಕದಲ್ಲಿ ಇರುವಂಥ ದೇವರಿಗೋಸ್ಕರ ಆರಾಧನೆ ಮಾಡುತ್ತಿರುವಂಥ ಒಂದು ದೊಡ್ಡ ದೂತ ಗಣದ ಒಬ್ಬ ಹೆಡ್ ಆಗಿದ್ದ ಯಾರು? ಲೂಸಿಫರನು. ಅವನನ್ನು ದೇವರು ಏನು ಮಾಡ್ತಾರೆ? ದಬ್ಬುತ್ತಾರೆ. ಅವನೇ ಇವತ್ತು ನಾವು ಲೂಸಿಫರ್ ಎಂಬುದಾಗಿ ಕರೆಯೋದು. ಯಾಕೆ ಅವನು ದೊಬ್ಬಲ್ಪಟ್ಟನು? ಅವನಲ್ಲಿ ಆಕಾಶದಲ್ಲಿ ಅವನು ದೇವರ ಆರಾಧನೆ ಮಾಡುತ್ತಿರುವಾಗ ಅವನಿಗೊಂದು ಸ್ವಲ್ಪ, ಬೈಬಲ್ ಹೇಳ್ತದೆ, ಅವನಿಗೆ ಆಸೆ ಬರುತ್ತದೆ. ಏನು ಆಸೆ? ನಾನು ದೇವರಿಗೆ ಏನು ಗೌರವ ಸಿಗುತ್ತಾ ಇದೆಯೋ ನನಗೂ ಸಹ ಸ್ವಲ್ಪ ಗೌರವ ಬೇಕು. ನಾನು ದೇವರಂತೆ ನಾನು ಸಹ ಎಲ್ಲ ಆರಾಧನೆ ನಾನು ಸಹ ಹೊಂದಿಕೊಳ್ಳಬೇಕೆಂಬ ಆ ದುರಾಶೆ ಅವನಿಗೆ ಬಂದ ನಿಮಿತ್ತವಾಗಿ ದೇವರು ಪರಲೋಕದಿಂದ ಅವನನ್ನು ಏನು ಮಾಡ್ತಾನೆ? ದೊಬ್ಬಲ್ಪಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಹೀಗೆ ಲೂಸಿಫರನು ಪರಲೋಕದಿಂದ ದೊಬ್ಬಲ್ಪಟ್ಟು ಇಲ್ಲಿ ಆತನು ದೇವರಿಗೆ ವಿರೋಧವಾಗಿ ಏನು ಮಾಡ್ತಾ ಇದ್ದಾನೆ? ಕಾರ್ಯ ಮಾಡ್ತಾ ಇದ್ದಾನೆ. ಅದೇ ಮೇನ್ ಸೀಕ್ರೆಟ್. ಅವನು ಅಲ್ಲಿ ದೊಬ್ಬಲ್ಪಟ್ಟಂಥ ರಿವೆಂಜ್ ಅನ್ನು ಏನು ಮಾಡ್ತಾ ಇದ್ದಾನೆ? ಈ ಭೂಮಿಯ ಮೇಲೆ ಆತನು ತೀರಿಸಿಕೊಳ್ಳಿಕ್ಕೆ. ಯಾಕೆಂದರೆ ಮನುಷ್ಯರನ್ನು ದೇವರು ಅವನ ಬದಲಾಗಿ ಉಂಟು ಮಾಡ್ತಾನೆ. ಯಾರ ಬದಲಾಗಿ? ಲೂಸಿಫರನ ಬದಲಾಗಿ ದೇವರು ಮನುಷ್ಯರನ್ನು ಉಂಟು ಮಾಡುತ್ತಾನೆ. ಯಾಕೆ? ಇವರು ಮನುಷ್ಯರನ್ನು ಉಂಟು ಮಾಡಿ ಇವರಿಂದ ಆರಾಧನೆ, ಘನತೆ, ಗೌರವಗಳನ್ನು ಹೊಂದಿಕೊಳ್ಳಬೇಕು, ನಾನು ಸ್ತುತಿ ಹೊಂದಿಕೊಳ್ಳಬೇಕು, ನನಗೆ ಆರಾಧನೆ ಇವರು ಸಲ್ಲಿಸುತ್ತಾ ಇರಬೇಕೆಂಬುದಾಗಿ ಮನುಷ್ಯರನ್ನು ಸೃಷ್ಟಿ ಮಾಡುತ್ತಾನೆ. ಆದರೆ ಮನುಷ್ಯನನ್ನು ಇವತ್ತು ಲೂಸಿಫರ್ ಏನು ಮಾಡ್ತಾ ಇದ್ದಾನೆ? ಪ್ರತಿದಿನವೂ ನಾವು ಆರಾಧನೆ ಮಾಡುತ್ತೇವೆ ವಿಶ್ವಾಸಿಗಳಾಗಿ. ಆದರೆ ಆರಾಧನೆ ಮಾಡುತ್ತಿರುವಂಥ ನಾವುಗಳು ಇನ್ನೊಂದು ಕೆಲವು ಟ್ರ್ಯಾಪ್ಗಳಲ್ಲಿ ಏನಾಗಿದ್ದೇವೆ? ಸಿಕ್ಕಿ ಹಾಕಿಕೊಂಡಿದ್ದೇವೆ. ಯಾರ ಟ್ರ್ಯಾಪಲ್ಲಿ? ಸೈತಾನ, ಲೂಸಿಫರ್, ದೊಬ್ಬಲ್ಪಟ್ಟಂಥ ಲೂಸಿಫರನ ಆ ಕೆಲಸಗಳಲ್ಲಿ, ಲೂಸಿಫರನ ಯೋಜನೆಗಳು ನಮ್ಮ ಜೀವಿತಗಳಲ್ಲಿ ನೆರವೇರುವ ಹಾಗೆ ಆತನು ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಇವತ್ತು ನಾವು ಯಾರ ನಿಯಂತ್ರಣದಲ್ಲಿದ್ದೇವೆ ಎಂಬುದಾಗಿ ನಾವು ಮೊದಲದಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಇವತ್ತು ಯಾರ ನಿಯಂತ್ರಣದಲ್ಲಿ ನಾವಿದ್ದೇವೆ? ಇವತ್ತು ನಾವು ಬೈಬಲಲ್ಲಿ ವಿವಿಧ ರೀತಿಯ ಆರಾಧನೆ ಬಗ್ಗೆ ನಾವು ಬೈಬಲಲ್ಲಿ ಓದುತ್ತೇವೆ. ದೇವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು, ಕೃತಜ್ಞತೆಯ ಸಮರ್ಪಣೆ, ಅದು ಸಹ ಒಂದು ಆರಾಧನೆ ಆಗಿದೆ. ಇತರರಿಗೆ ಸಹಾಯ ಮಾಡುವಂಥದ್ದು ಬೈಬಲ್ ಹೇಳ್ತದೆ, ಅದು ಒಂದು ಆರಾಧನೆ. ಸೇವೆಯು ಒಂದು ಆರಾಧನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಇತರರು ಮತ್ತು ಸಭೆಯಾಗಿ ನಾವು ಈ ರೀತಿಯಾಗಿ ಸೇರಿ ದೇವರಿಗೆ ಸ್ತುತಿಗಳನ್ನು ಸಲ್ಲಿಸುವಂಥದ್ದು, ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಸಹ ಒಂದು ರೀತಿಯ ಆರಾಧನೆಯಾಗಿದೆ. ಮತ್ತು ದೇವರನ್ನು ಹೊಗಳುವಂಥದ್ದು ಆರಾಧನೆಯಾಗಿದೆ. ಪ್ರಾರ್ಥನೆ ಮಾಡುವಂಥದ್ದು ಸಹ ಆರಾಧನೆ. ಮತ್ತೆ ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥದ್ದು ಸಹ ಏನಾಗಿದೆ? ಆರಾಧನೆಯಾಗಿದೆ. ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದು ಸಹ ಏನಾಗಿದೆ?
ಆರಾಧನೆ ಆಗಿದೆ. ಸ್ತುತಿಗಳನ್ನು ಸಮರ್ಪಿಸುವಂಥದ್ದು, ಹಲ್ಲೆಲೂಯಾ, ಅದು ಸಹ ಒಂದು ಆರಾಧನೆ. ಹಾಡುಗಳನ್ನು ಹಾಡುವಂಥದ್ದು, ದೇವರ ಸನ್ನಿಧಾನ ನಾಟ್ಯ ಮಾಡುವಂಥದ್ದು ಸಹ ಏನಾಗಿದೆ? ಆರಾಧನೆ ಆಗಿದೆ. ಇವತ್ತು ಆರಾಧನೆ ಅಂತ ಹೇಳಿದ ತಕ್ಷಣ ನಾವು ಇಲ್ಲಿಗೆ ಬಂದು ಹೋಗುವಂಥದ್ದು ಆರಾಧನೆ ಅಲ್ಲ. ನಮ್ಮಲ್ಲಿ ಈ ಎಲ್ಲ ರೀತಿಯ ಸಂಗತಿಗಳು ಒಳಗೊಂಡಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಷ್ಟೋ ಸಾರಿ ನಾವು ಬರುತ್ತೇವೆ, ಆರಾಧನೆಗೆ ಬರುತ್ತೇವೆ, ಸುಮ್ಮನೆ ಒಂದು 4 ಹಾಡುಗಳನ್ನು ಹಾಡಿ ನಾವು ಮನೆಗಳಿಗೆ ಹೋಗುತ್ತೇವೆ. ಆದರೆ ಆರಾಧನೆಯಲ್ಲಿ ನಮ್ಮ ಪಾತ್ರವು ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಆರಾಧನೆ ನಾಯಕರು, ವಾದ್ಯ ಬಾರಿಸುವವರು ಎಲ್ಲ ವಾದ್ಯ ಬಾರಿಸ್ತಾರೆ, ಆರಾಧನೆಗಳನ್ನು ಮಾಡುತ್ತಾರೆ. ಆದರೆ ನಾವು ಈ ಆರಾಧನೆಯಲ್ಲಿ ಇನ್ವಾಲ್ವ್ ಆಗಬೇಕೆಂಬುದಾಗಿ ದೇವರು ಏನು ಮಾಡಿದ್ದಾನೆ? ಅನಾದಿಯಲ್ಲಿ ನಮ್ಮನ್ನು, ಹಲ್ಲೆಲೂಯಾ, ತಾಯಿಯ ಗರ್ಭದಲ್ಲಿರುವಾಗಲೇ ಇನ್ನೂ ಪಿಂಡವಾಗಿಲು ನಮ್ಮ ಬಗ್ಗೆ ತಿಳಿದು ಆತನು ನಮಗೆ ಏನೇನು ಆಗಬೇಕು, ಏನೇನು ಈ ನಿಮ್ಮಿಂದ ನನ್ನಿಂದ ಏನೇನು ಆಗಬೇಕೆಂಬುದಾಗಿ ಆತನು ಅವಾಗಲೇ ಎಲ್ಲ ಪ್ಲಾನ್ಸನ್ನು ಹಾಕಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅವಾಗಲೇ ಯೋಜನೆಗಳನ್ನು ಹಾಕಿಕೊಂಡಿದ್ದಾನೆ. ಆ ಯೋಜನೆ ತಕ್ಕ ಹಾಗೆ ನಾವು ಇಲ್ಲಿರುವಾಗ ನಾವು ದೇವರಿಗೆ ಆರಾಧನೆಯನ್ನು ಸಲ್ಲಿಸದೆ ಇರುವಂಥದ್ದು, ಹಲ್ಲೆಲೂಯಾ, ದೇವರಿಗೆ ಏನು ತರುತ್ತದೆ? ನೋವನ್ನು ತರುತ್ತದೆ. ಹಲ್ಲೆಲೂಯಾ, ದೇವರಿಗೆ ನೋವನ್ನು ತರುತ್ತದೆ. ನಿಮ್ಮ ಒಬ್ಬೊಬ್ಬರನ್ನು ಆತನು, ಹಲ್ಲೆಲೂಯಾ, ಆತನು ಸೃಷ್ಟಿ ಮಾಡಿದ್ದು ತಾಯಿಯ ಗರ್ಭದ ಮುಖಾಂತರವಾಗಿ ಒಂದು ತಂದೆ ತಾಯಿಗೆ ನೀವು ಜನಿಸಿ ಬರುವ ಹಾಗೆ ದೇವರು ಒಂದು ಯೋಜನೆಯೊಂದಿಗೆ ನಿಮ್ಮನ್ನು, ಹಲ್ಲೆಲೂಯಾ, ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ಅದೇ ಮೊದಲನೆಯ ರೀಸನ್ ಏನು? ಆರಾಧನೆ. ಹಲ್ಲೆಲೂಯಾ. ಮೊದಲನೇ ಕಾರಣವೇನು? ಆರಾಧನೆ. ಸ್ತುತಿ ಸ್ತೋತ್ರಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂಬುದಾಗಿ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಏನು ಮಾಡಿದ್ದಾನೆ? ಉಂಟು ಮಾಡಿದ್ದಾನೆ. ಪಕ್ಕದಲ್ಲಿರೋಳಿ, ನೀವು ಆರಾಧನೆಗೋಸ್ಕರ ಉಂಟು ಮಾಡಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ದೇವರನ್ನು ಸ್ತುತಿಸುವುದಕ್ಕೋಸ್ಕರ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಪ್ರಿಯರೇ, ಆರಾಧನೆ ಎಂದರೆ ಏನು ಎಂಬುದಾಗಿ ನೀವು ಪ್ರಶ್ನೆ ಮಾಡಬಹುದು. ಅದರ ಅರ್ಥ ಹೀಗಿದೆ: ನಾವು ಯಾವುದೋ ಒಂದು ವಿಷಯಕ್ಕೆ ನಮ್ಮ ಆಳವಾದ ವಾತ್ಸಲ್ಯ ಅಂದರೆ ಪ್ರೀತಿ ಮತ್ತು ಅತ್ಯುನ್ನತವಾದ ಹೊಗಳಿಕೆ, ಸ್ತುತಿಗಳನ್ನು ನೀಡುತ್ತೇವೋ ಅದೇ ಆರಾಧನೆ. ಅರ್ಥ ಆಯ್ತಾ? ನಾವು ಯಾವುದೋ ಒಂದು ವಿಷಯವನ್ನು ನಾವು ಆಳವಾದ ಪ್ರೀತಿ, ವಾತ್ಸಲ್ಯ ಅಥವಾ ಅತ್ಯುನ್ನತವಾದಂಥ ಹೈಯೆಸ್ಟ್ ನಾವು ಗೌರವವನ್ನು ಕೊಡುವಂಥದ್ದು ಅಥವಾ ಸ್ತುತಿಗಳನ್ನು ಯಾವುದಕ್ಕೆ ಕೊಡುತ್ತೇವೋ ಅದೇನಾಗಿದೆ? ಆರಾಧನೆಯಾಗಿದೆ. ಇವತ್ತು ನಮ್ಮ ದೇವರು ಇದನ್ನು ಬಯಸ್ತಾ ಇದ್ದಾನೆ. ನಾವು ದೇವರಿಗೆ ನಮ್ಮ ಆಳವಾದಂಥ ಪ್ರೀತಿ ವಾತ್ಸಲ್ಯವನ್ನು ತೋರಿಸಬೇಕು ಮತ್ತು ನಾವು ಆತನ್ನು ಉತ್ತಮವಾಗಿ ಹೊಗಳಬೇಕು. ಏನು ಮಾಡಬೇಕು? ಆತನನ್ನು ಹೊಗಳಬೇಕು, ಸ್ತುತಿಸಬೇಕು, ಆತನ ನಾಮವನ್ನು ಮೇಲಕ್ಕೆತ್ತಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. ಇದನ್ನು ಮಾಡುವಾಗ ದೇವರಿಗೆ ಏನಾಗ್ತದೆ? ಸಂತೋಷವಾಗುತ್ತದೆ. ಇವತ್ತು ಅದನ್ನು ಬಿಟ್ಟು ದೇವರನ್ನು ಆ ದೇವರನ್ನು ನಾವು ರಕ್ಷಣೆ ಬಂದಿದ್ದೇವೆ, ಹೌದು, ಯೇಸುವನ್ನು ಅವರ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದೇವೆ. ಯಾರು ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಳ್ಳಲಿಲ್ಲ ಅವರಿಗೆ ರಕ್ಷಣೆ ಇಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಅವರಿಗೆ ನಿತ್ಯ ಜೀವವೂ ಇಲ್ಲ. ಆದರೆ ಯಾರು ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದೀರೋ ಅವರು, ಹಲ್ಲೆಲೂಯಾ, ಇವತ್ತು ಕೆಲವೊಂದು ಸಾರಿ ನಮ್ಮ ಯೇಸುವಿನ ಮೇಲೆ ನಾವು ಪ್ರೀತಿಯನ್ನು ಇಟ್ಟು ಆ ವಾತ್ಸಲ್ಯದೊಂದಿಗೆ ಆತನನ್ನು ಹೊಗಳುವಂಥ, ಸ್ತುತಿಸುವುದನ್ನು ಬಿಟ್ಟು ಬೇರೆ ಇನ್ಯಾವುದೋ ಕೆಲವು ವಿಷಯಗಳನ್ನು ನಾವೇನು ಮಾಡಿದ್ದೇವೆ? ಹಿಡಿದಿಟ್ಟುಕೊಂಡಿದ್ದೇವೆ. ಅದಕ್ಕೆ ನಾನು ಮಾತನಾಡುವಂಥ ಸಂಗತಿ, ನೀವು ಯಾವುದನ್ನು ಇವತ್ತು ಆರಾಧಿಸುತ್ತಾ ಇದ್ದೀರಿ? ಯೇಸು, ಹೌದು, ರಕ್ಷಣೆಗೆ ಬಂದಿದ್ದೇವೆ, ನಾವು ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದೇವೆ. ಆದರೆ ನಾವು ಯಾರನ್ನು ಆರಾಧಿಸುತ್ತಾ ಇದ್ದೇವೆ? ಯಾವುದನ್ನು ಆರಾಧಿಸ್ತಾ ಇದ್ದೇವೆ? ಆರಾಧನೆ ಅಂದರೆ ಏನು? ಯಾವುದೇ ಒಂದು ವಿಷಯಕ್ಕೆ ನಮ್ಮ ಆಳವಾದಂಥ ವಾತ್ಸಲ್ಯ ಮತ್ತು ಅತ್ಯುನ್ನತವಾದ ಹೊಗಳಿಕೆ ಅಥವಾ ಹೈಯೆಸ್ಟ್ ಆದಂಥ ಒಂದು ನಾವು ರೆಸ್ಪೆಕ್ಟ್ ಅಥವಾ ನಮ್ಮ ಒಲವನ್ನು ತೋರಿಸುವಂಥದ್ದು, ಸ್ತುತಿಗಳನ್ನು ಸಲ್ಲಿಸುವಂಥದ್ದು, ಅದು ಆರಾಧನೆ. ಇವತ್ತು ನಾವು ನಮ್ಮ ಜೀವಿತಗಳಲ್ಲಿ ಯೇಸುವಿನ ಪಾತ್ರವನ್ನು ಯಾರು ತೆಗೆದುಕೊಂಡಿದ್ದಾರೆ? ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಬಿಟ್ಟು ಬೇರೆ ಯಾರು ನಿಮ್ಮ ಜೀವಿತಗಳಲ್ಲಿ ಆರಾಧನೆ ಹೊಂದಿ? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಕೆಲವೊಂದು ಸಾರಿ ಹಾಗೆ ಆಗ್ತದೆ. ದೇವರಿಗಿಂತ ಜಾಸ್ತಿಯಾಗಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಕೆಲಸ, ನಾವು ಹೋಗುವಂಥ ಸ್ಥಳಗಳು, ನಮ್ಮ ಕುಟುಂಬದವರು, ಕೆಲವೊಂದು ಸಾರಿ ಮಕ್ಕಳಾಗಿರುತ್ತಾರೆ, ಕೆಲವೊಂದು ಸಾರಿ ನಮ್ಮ ಹಿರಿಯರಾಗಿರುತ್ತಾರೆ, ಕೆಲವೊಂದು ಸಾರಿ ಬೇರೆ ಬೇರೆ ಸಂಗತಿಗಳು. ನೀವು ನಿಮಗೆ ಗೊತ್ತು ಯಾವುದು ಫಸ್ಟ್ ಪ್ರಯಾರಿಟಿ ನಿಮ್ಮ ಜೀವಿತದಲ್ಲಿದೆ. ನೀವು ಯಾವುದಕ್ಕೆ ಪ್ರಯಾರಿಟಿ ಕೊಡುತ್ತಿದ್ದೀರೋ ಅದೇ ಅರ್ಥ ಏನಂತೇಳಿ ನೀವು ಅದನ್ನು ಆರಾಧಿಸ್ತಾ ಇದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ನೀವು ಯಾವುದು ನಿಮ್ಮ ಜೀವಿತಗಳಲ್ಲಿ ಮೊದಲನೇ ಪ್ರಾಶಸ್ತ್ಯವನ್ನು ಕೊಡುತ್ತಾ ಇದ್ದೀರೋ ನೀವು ಅದರ ಅರ್ಥ ನೀವು ಯೇಸುವನ್ನು ಆರಾಧನೆ ಮಾಡುತ್ತಾ ಇಲ್ಲ. ನೀವು ಪ್ರಯಾರಿಟಿ ಕೊಡುವಂಥ ಸಂಗತಿಗಳನ್ನು ಆರಾಧನೆ ಮಾಡುತ್ತಾ ಇದ್ದೀರಿ ಎಂಬುದಾಗಿ.
ಇವತ್ತು ದೇವರು ಉಂಟು ಮಾಡಿದ ಉದ್ದೇಶನ ಹೇಳಿದೆ. ನಮ್ಮನ್ನು ಉಂಟು ಮಾಡಿದ ಉದ್ದೇಶ ಯಾರನ್ನು ಆರಾಧಿಸಬೇಕು? ನಮ್ಮ ದೇವರನ್ನು ಆರಾಧಿಸಬೇಕು, ಆತನು ಸ್ತುತಿಸಬೇಕು, ಆತನು ಹೊಗಳಬೇಕೆಂಬುದಾಗಿ ದೇವರು ನಮ್ಮನ್ನು ಉಂಟು ಮಾಡಿದನು. ಆದರೆ ಇವತ್ತು ಮನುಷ್ಯರಾದ ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಫಸ್ಟ್ ಪ್ರಯಾರಿಟಿ ಯೇಸು, ದೇವರು, ಪವಿತ್ರಾತ್ಮನಾಗಿರದೆ ನಾವು ಬೇರೆ ಎಲ್ಲ ಸಂಗತಿಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಮುಂದೆ ಇಟ್ಟುಕೊಂಡು ನಾವು ಅದಕ್ಕೆ ಒಲವನ್ನು ತೋರಿಸ್ತಾ ಇದ್ದೇವೆ, ಅದನ್ನು ಪ್ರೀತಿಸುತ್ತಾ ಇದ್ದೇವೆ, ಅದಕ್ಕೆ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇವೆ, ಅದಕ್ಕೆ ಮರ್ಯಾದೆಯನ್ನು ಕೊಡುತ್ತಾ ಇದ್ದೇವೆ, ಅದಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಇದ್ದೇವೆ. ಹೀಗೆ ನಾವು ಮಾಡುತ್ತಾ ಹೋದರೆ ಹಲ್ಲೆಲೂಯಾ, ಅದರ ಅರ್ಥ ನಾವು ದೇವರನ್ನು ಆರಾಧಿಸುತ್ತಾ ಇಲ್ಲ. ನಮಗೆ ಕಣ್ಣಿಗೆ ಕಾಣುವಂಥ ವಸ್ತು ಆಗಿರ್ಬೋದು ಅಥವಾ ಸ್ಥಿತಿಗತಿಗಳಾಗಿರ್ಬೋದು, ಮನುಷ್ಯನಾಗಿರ್ಬೋದು, ಅದನ್ನು ನಾವು ಆರಾಧಿಸುತ್ತಿದ್ದೇವೆ ಎಂಬುದಾದಂಥ ಅರ್ಥವಾಗಿದೆ. ಪ್ರಿಯರೇ, ಬೈಬಲಲ್ಲಿ ನೋಡುತ್ತೇವೆ, ಆರಾಧನೆ ಅಂತ ಹೇಳಿದರೆ ಅದು ಬಾಗುವಂಥದ್ದು. ಆರಾಧನೆಯ ಶಬ್ದದ ಮೂಲ ಅರ್ಥ ಬಾಗುವಂಥದ್ದು, ಕೆಳಕ್ಕೆ ಬಗ್ಗುವಂಥದ್ದು. ಅಂದರೆ ಬೈಬಲಲ್ಲಿ ಓದುತ್ತೇವೆ, ಎಷ್ಟೋ ಕಡೆಗಳಲ್ಲಿ ಸಾಷ್ಟಾಂಗವರೆಗೆ ನಾನು ಆರಾಧಿಸುತ್ತೇನೆ ಎಂಬುದಾಗಿ ಎಲ್ಲ ಬರೆಯಲ್ಪಟ್ಟಿದ್ದ ಅರ್ಥ ನಮ್ಮನ್ನಾವೇ ದೇವರ ಮುಂದೆ, ಅಂದರೆ ದೇವರ ಸನ್ನಿಧಾನದಲ್ಲಿ ನಮ್ಮನ್ನಾವೇ ಬೋರಲು ಬೀಳುವಂಥದ್ದು, ಅಡ್ಡ ಬೀಳುವಂಥದ್ದು, ಬಗ್ಗುವಂಥದ್ದು, ತಗ್ಗಿಸಿಕೊಳ್ಳುವಂಥದ್ದು ಎಂಬುದಾಗಿ ಅದು ತೋರಿಸುತ್ತದೆ. ಇವತ್ತು ಆರಾಧನೆ ಎಕ್ಸೋಡಸ್ನಲ್ಲಿ, ಅಂದರೆ ನಾವು ವಿಮೋಚನ ಕಾಂಡದಲ್ಲಿ 20ನೇ ಅಧ್ಯಾಯ 4ರಿಂದ 6 ಓದುವಾಗ ನಮಗೆ ಗೊತ್ತಾಗುತ್ತದೆ, ದೇವರು, ನಾವು ಓದುವುದು ಬೇಡ, ಅಲ್ಲಿ ದೇವರು ನಮಗೆ ತಿಳಿಯಪಡಿಸುವಂಥದ್ದು, ಇಸ್ರಾಯೇಲರಿಗೆ ದೇವರು ತಿಳಿಯಪಡಿಸುವಂಥದ್ದು, ನೀವು ಆರಾಧನೆಯನ್ನು ಸಲ್ಲಿಸಬೇಕು, ನೀವು ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು. ದೇವರು ನಿಯಮವನ್ನು ಮಾಡುತ್ತಾನೆ, ಕ್ಯಾಲೆಂಡರನ್ನು ಕೊಡುತ್ತಾನೆ. ಈ ದಿನಗಳಲ್ಲಿ ಈ ರೀತಿಯಾದಂಥ ರೀತಿಯಲ್ಲಿ ನೀವೇನು ಮಾಡಬೇಕು? ದೇವರಿಗೆ ಆರಾಧನೆಯನ್ನು ಸಲ್ಲಿಸಬೇಕು ಎಂಬುದಾಗಿ. ಯಾಕೆ? ದೇವರು ಮೊದಲನೇದಾಗಿ ಹಲ್ಲೆಲೂಯಾ, ಇವರು ಇಸ್ರಾಯೇಲರು, ಮೋಶೆಯು ಪರ್ವತಕ್ಕೆ ಹೋಗ್ತಾನೆ. ಆ ಬೆಟ್ಟಕ್ಕೆ ಹೋಗಿ ಅಲ್ಲಿ 40 ದಿವಸಗಳು ಅಲ್ಲಿರ್ತಾನೆ. ಇವರು 40 ದಿವಸ ಮೋಶೆಯು ಕಾಣೆಯಾಗಿದ್ದಾನೆಂಬುದಾಗಿ ಯೋಚನೆ ಮಾಡಿ ಇಷ್ಟು ದಿವಸಗಳು ನಡೆಸಿಕೊಂಡು ಬಂದ, ಎಷ್ಟು ದಿವಸಗಳು ನಡೆದುಕೊಂಡು ಬಂದ ನಮಗೆ ಗೊತ್ತಿಲ್ಲ, ಆದರೆ ಹಲವು ದಿನಗಳು ನಡೆದುಕೊಂಡು ಬಂದಿದ್ದಾರೆ. ಆ ಹಲ್ಲೆಲೂಯಾ ಪ್ರಯಾಣದಲ್ಲಿದ್ದಾರೆ, ಕಾನಾನ್ ದೇಶಕ್ಕೆ ಪ್ರಯಾಣದಲ್ಲಿದ್ದಾರೆ. ಮೋಶೆ 40 ದಿವಸ ಕಾಣೆಯಾದ ನಿಮಿತ್ತವಾಗಿ ಅವರೇನು ಮಾಡ್ತಾರೆ? ತಮಗೆ ಇಷ್ಟ ಬಂದಂಥ ಒಂದು ಮೂರ್ತಿಯನ್ನು ಮಾಡಲು ಪ್ರಾರಂಭ ಮಾಡ್ತಾರೆ. ಮೂರ್ತಿಯನ್ನು, ಅವರಲ್ಲಿರುವಂಥ ಒಡವೆಗಳನ್ನೆಲ್ಲ ಅವರೇನು ಮಾಡ್ತಾರೆ? ತೆಗೆದು ಒಟ್ಟು ಮಾಡಿ, ಇದರಲ್ಲಿ ಯೂನಿಟಿ ತೋರಿಸಿದ್ರು ಅವರು. ಯಾವುದರಲ್ಲಿ ಯೂನಿಟಿ? ಒಡವೆಗಳನ್ನು ಶೇಖರಿಸಿಕೊಂಡು ಅವರಲ್ಲಿದ್ದಂಥ ಎಲ್ಲ ಚಿನ್ನ, ಬೆಳ್ಳಿ, ಏನೆಲ್ಲ ಒಡವೆಗಳಿತ್ತು ಎಲ್ಲವನ್ನು ಅವರು ಕುಲಮೆಗೆ ಹಾಕಿ ಕರಗಿಸಿ ಏನು ಮಾಡ್ತಾರೆ? ಒಂದು ಬಸವನ ಮೂರ್ತಿಯನ್ನು ಮಾಡ್ತಾರೆ. ಎಷ್ಟು ದಿವಸ? 40 ದಿವಸ ಮೋಶೆ ಕಾಣಲಿಲ್ಲ. 40 ದಿವಸ ಕಾಣದ ನಿಮಿತ್ತವಾಗಿ ಅವರು ಇಂಥದೆಲ್ಲ ಯೋಚನೆಗಳು ಬರುತ್ತದೆ. ಇನ್ನು ನಮ್ಮ ನಡೆಸುವರು ಯಾರು? ನಾವು ಹೇಗಾದರೂ ಮಾಡಿ, ಯಾಕಂದರೆ ಅಲ್ಲಿಯವರೆಗೆ ಅವರಿಗೆ ದೇವರೊಂದಿಗೆ ಏನಿರಲಿಲ್ಲ, ಪರ್ಸನಲ್ ಆದ ರಿಲೇಶನ್ಶಿಪ್ ಇರಲಿಲ್ಲ, ದೇವರೊಂದಿಗೆ ಉತ್ತಮವಾದ ಸಂಬಂಧ ಇರಲಿಲ್ಲ. ಮೋಶೆಯ ನಾಯಕತ್ವದಲ್ಲಿ ಅವರು ಏನು ಮಾಡ್ತಾ ಇದ್ರು? ನಡೆಸಿಕೊಂಡು ಹೋಗುತ್ತಾ ಇದ್ರು. ಅವರು ಮೋಶೆಯ ನಾಯಕತ್ವ ನಡೆಸಿಕೊಂಡು ಹೋಗುತ್ತಿರುವಂಥ ಸಮಯದಲ್ಲಿ ಅವರೇನು ಮಾಡ್ತಾರೆ? ಅಲ್ಲಿ ಮೋಶೆಯು 40 ದಿವಸ ಬೆಟ್ಟಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ದೇವರು ಏನು ಮಾಡ್ತಾನೆ? 10 ದಶಾಜ್ಞೆಗಳನ್ನು ಮೋಶೆಗೆ ಕೊಡುತ್ತಾನೆ. ಆ ದಶಾಜ್ಞೆಗಳನ್ನು ಸಿಕ್ಕು ಕೆಳಗೆ ಬರುವಾಗ ಮೋಶೆಗೆ ಏನಾಗ್ತದೆ? ಮೋಶೆಯ ಹೃದಯ ಒಡೆದು ಹೋಗುತ್ತದೆ. ಇವರೇನು ಮಾಡ್ತಾರೆ? ಆರಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಯಾರಿಗೆ ಆರಾಧನೆ ಮಾಡ್ತಾರೆ? ಇವರು ಕೈಯಿಂದ ಮಾಡಿದಂಥ ಬಸವಕ್ಕೆ ಏನು ಮಾಡ್ತಾ ಇದ್ದಾರೆ? ಆರಾಧನೆ ಮಾಡಲು ಪ್ರಾರಂಭ ಮಾಡಿರುತ್ತಾರೆ. ಇದನ್ನು ನೋಡುವಾಗ ಮೋಶೆಯ ಹೃದಯ ಕರಗುತ್ತದೆ, ಮೋಶೆಯ ಹೃದಯ ಒಡೆದು ಹೋಗುತ್ತದೆ. ದೇವರೇ, ಎಂಥ ಜನರು ಇವರು ಎಂಬುದಾಗಿ ಆತನು ಪಶ್ಚಾತ್ತಾಪ ಪಡುವುದನ್ನು ಓದುತ್ತೇವೆ. ಹೀಗೆ ಆ ಮೋಶೆಯು ಒಡೆದ ಸಮಯದಲ್ಲಿ ಸಿಟ್ಟುಗೊಳ್ಳುತ್ತಾನೆ. ದೇವರು ಕೊಟ್ಟ ದಶಾಜ್ಞೆಗಳನ್ನು ಆತನು ಕೆಳಗಾಕಿ ಮುರಿದು ಬಿಡ್ತಾನೆ. ನಂತರ ಮತ್ತೆ ಇನ್ನೊಂದು ಸಾರಿ ದೇವರು ಅವನಿಗೆ ದಶಾಜ್ಞೆಗಳನ್ನು ಕೊಡುತ್ತಾನೆ. ಆದರೆ ಪ್ರಿಯ ದೇವಜನ, ನಾನು ಹೇಳುವಂಥ ಉದ್ದೇಶ, ಹಲ್ಲೆಲೂಯಾ, ನಾವು ಎಂಥದೇ ಪರಿಸ್ಥಿತಿ ನಮ್ಮದಾಗಿರಲಿ, ಮೋಶೆ ಅವರನ್ನು ಜನರು ಏನು ಮಾಡ್ತಾ ಇದ್ರು? ನಡೆಸ್ಕೊಂಡು ಹೋಗುತ್ತಾ ಇದ್ರು. ಮೋಶೆ ಅವರ ಜನರನ್ನು ನಡೆಸ್ಕೊಂಡು ಹೋಗುತ್ತಿರುವಂಥ ಸಮಯದಲ್ಲಿ ಹಲ್ಲೆಲೂಯಾ, ಮೋಶೆಯು 40 ದಿವಸ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಾಗ ಈ ಜನರು ಏನು ಮಾಡ್ತಾರೆ? ತಮ್ಮ ಇಷ್ಟದ ಪ್ರಕಾರ ಯಾಕೆಂದರೆ ಅವರು ಐಗುಪ್ತ ದೇಶದಲ್ಲಿ ಅವರು ಇಂಥದ್ದೆಲ್ಲ ನೋಡಿದ್ದರು, ಮಾಡ್ತಾ ಇದ್ದರು. ಇಂಥದ್ದೆಲ್ಲ ಅವರು ಆ ಐಗುಪ್ತ ದೇಶದಲ್ಲಿ ಅವರಿಗೆ ಏನಾಗಿತ್ತು?
ಪರಿಣತಿ ಅವರಿಗೆ ಆ ಟೀಚಿಂಗ್ ಸಿಕ್ಕಿತ್ತು. ಹಾಗಾಗಿ ಈ ಪ್ರಯಾಣದಲ್ಲಿ ಸಹ ಮೋಶೆಯೊಂದಿಗೆ ಗುಣಗುಟ್ಟುತ್ತಾನೇ ಇದ್ದರು. ಆದರೆ ಹಲ್ಲೆಲೂಯಾ, ಯಾವಾಗ ಮೋಶೆ ಕಣ್ಮರೆಯಾಗುತ್ತಾನೋ, ಕಣ್ಮರೆಯಾದಂಥ ಸಮಯದಲ್ಲಿ ತಮ್ಮ ಯೋಚನೆಗೆ ತಕ್ಕ ಹಾಗೆ, ತಮ್ಮ ಯೋಚನೆಗೆ ಬಂದ ಹಾಗೆ ಅವರೊಂದು ಬಸವನನ್ನು ಮಾಡಿಕೊಂಡು ಆರಾಧನೆ ಮಾಡಲು ಪ್ರಾರಂಭಿಸ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪ್ರಿಯ ದೇವಜನರೇ, ಇವತ್ತು ನಮಗೆ ದೇವರ ಪ್ರಸನ್ನತೆ, ದೇವರ ಶಕ್ತಿ ಅರ್ಥವಾಗದೆ ಹೋದರೆ ನಮ್ಮ ಜೀವಿತಗಳಲ್ಲಿ ಬೇರೊಂದು ಸಂಗತಿಗಳು ಅದು ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರು, ನಾನು ಆರಾಧಿಸುವ ದೇವರು ಯಾರು, ನನ್ನ ದೇವರಲ್ಲಿ ಯಾವ ಶಕ್ತಿ ಇದೆ, ನನ್ನ ದೇವರು ಇಡೀ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರೆಂಬ ಅರಿವು ನಮ್ಮಲ್ಲಿಲ್ಲದೆ ಹೋದರೆ ಆಗ ಮಾತ್ರ ನಮ್ಮ ಜೀವಿತಗಳಲ್ಲಿ ಹಲ್ಲೆಲೂಯಾ ಬೇರೆ ಸಂಗತಿಗಳು, ಬೇರೆ ವಸ್ತುಗಳು, ಬೇರೆ ಜಾಗವಾಗಿರ್ಬೋದು, ಸ್ಥಳಗಳಾಗಿರ್ಬೋದು, ಆಸ್ತಿಗಳಾಗಿರ್ಬೋದು, ಇದೆಲ್ಲವೂ ಏನಾಗ್ತದೆ, ಪ್ರಯಾರಿಟಿಗಳನ್ನು ತೆಗೆದುಕೊಳ್ಳಲು ಪ್ರಾರಂಭ ಮಾಡುತ್ತದೆ. ಹಲ್ಲೆಲೂಯಾ. ಮೋಶೆ ಜೀವಿತದ ಮೋಶೆ ಬರ್ತಾನೆ, ನೋಡಿದಾಗ ಅವನ ಹೃದಯವು ಒಡೆದು ಹೋಗುತ್ತದೆ. 10 ದಶಾಜ್ಞೆಗಳನ್ನು ದೇವರು ಅವನ ಮುಖಾಂತರ ಮೋಶೆಗೆ ಪರಲೋಕದಿಂದ ದೇವರು ಹಲ್ಲೆಲೂಯಾ ಕೆತ್ತುತ್ತಾನೆ. ಬಂಡೆಯನ್ನು 2 ಟ್ಯಾಬ್ಲೆಟ್ಸ್ ಎಂಬುದಾಗಿ ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ, ಅದರ ಮೇಲೆ ದೇವರು ಪರಲೋಕದಿಂದ ಹಲ್ಲೆಲೂಯಾ ಕೆತ್ತುತ್ತಾನೆ ಅದನ್ನು. ಹಾಗೆ ಅವನಿಗೆ ದಶಾಜ್ಞೆಗಳನ್ನು ದೇವರು ತರುವಾಗ ಈ ರೀತಿಯಾದ ಪರಿಸ್ಥಿತಿ ನೋಡುತ್ತೇನೆ. ಪ್ರಿಯ ದೇವಜನರೇ, ಇವತ್ತು ನಾವು ಡಿಸ್ಟ್ರಾಕ್ಟ್ ಆಗಬಾರದು ನಮ್ಮ ಆತ್ಮಿಕ ಜೀವಿತದಲ್ಲಿ. ಯಾಕೆ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಏನು ಮಾಡಿದ್ದಾನೆ, ಕೊಂಡುಕೊಂಡಿದ್ದಾನೆ. ನನ್ನನ್ನು ಮತ್ತು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ಇವತ್ತು ನಾವು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೇವೆ. ಸೈತಾನನು ವಸ್ತುಗಳನ್ನು, ಆಸ್ತಿಯನ್ನು, ಅಲ್ಲೂ ಕೆಲಸವನ್ನು, ಸಂಪಾದನೆಯನ್ನು, ಹಣವನ್ನು, ಬೇರೆ ಬೇರೆ ರೀತಿ ಅಂತಸ್ತು, ನಮಗೆ ಇರುವಂಥ ಸ್ಥಾನಮಾನಗಳನ್ನೆಲ್ಲ ತೋರಿಸಿ ಸೈತಾನನು ದೇವರಿಗೆ ಸಲ್ಲಬೇಕಾದಂಥ ಆರಾಧನೆಯನ್ನು ಸಲ್ಲದ ಹಾಗೆ ಆತನು ನಮ್ಮೆಲ್ಲರನ್ನು ಬಂಧಿಸಿಡ್ತಾ ಇದ್ದಾನೆ. ನಾವು ಜಾಗೃತಿಯಾಗಿರಬೇಕು. ಇದು ಸೈತಾನನ ಪ್ಲಾನ್ ಆಗಿದೆ. ಸೈತಾನನು ನಾವು ಎಂದಿಗೂ ದೇವರನ್ನು ಆರಾಧಿಸಬಾರದೆಂಬುದಾಗಿ ಬಯಸುತ್ತಾನೆ. ಆದರೆ ಪ್ರಿಯ ದೇವ, ನಮಗೊಂದು ಗೊತ್ತಿರಲಿ, ನನ್ನನ್ನು ದೇವರು ಆರಾಧಿಸುವುದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ, ಆರಾಧಿಸಿಕೋಸ್ಕರ ಉಂಟು ಮಾಡಿದ್ದಾನೆ. ನಾನು ಯೇಸುವಿನ ಮಗನು, ನಾನು ಯೇಸುವಿನ ಮಗಳು, ನಾನು ಕ್ರಿಸ್ತನಿಗೋಸ್ಕರ ಜೀವಿಸಬೇಕಾದವನೆಂಬುದಾದಂಥ ಜ್ಞಾನ ನಮಗೆ ಬೇಕು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಆರಾಧನೆ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಆರಾಧನೆ ಎಂದರೇನು? ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವಂಥದ್ದು, ಬಾಗುವಂಥದ್ದು, ಕೆಳಗೆ ಬಗ್ಗುವಂಥದ್ದು, ಹಂಬಲಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವೇ ಕಾಣಿಸಿಕೊಳ್ಳುವುದು. ಇದೊಂದು ಸೂಚನೆ, ಸನ್ನೆ ಆಗಿದೆ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ಆರಾಧನೆ ಎಂಬುದು ಒಂದು ಸೂಚನೆ ಅಥವಾ ಸನ್ನೆ ಆಗಿದೆ. ಇಂಡಿಕೇಶನ್ ಅಥವಾ ಜೆಸ್ಚರ್ ಎಂಬುದಾಗಿ ನಾವು ಓದ್ತೇವೆ ಇಂಗ್ಲಿಷ್ನಲ್ಲಿ. ಜೆಸ್ಚರ್ ಅದೊಂದು ಭಂಗಿ ಆಗಿದೆ. ನಾವು ಈ ರೀತಿಯಾಗಿ ಆರಾಧನೆಯ ಭಂಗಿಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಯಾವ ಭಂಗಿಯಲ್ಲಿ? ನಮ್ಮನ್ನು ನಾವೇ ತಗ್ಗಿಸಿ ಕೊಡುವಂಥ ಭಂಗಿಯಲ್ಲಿ. ಹಲ್ಲೆಲೂಯಾ. ನಾವು ಮಿಲಿಟರಿಯಲ್ಲೆಲ್ಲ ನೋಡುತ್ತೇವೆ, ಆ ಮಿಲಿಟರಿಯಲ್ಲಿ ಒಂದು ಅಧಿಕಾರಿ ಮುಂದೆ ನಾವು ಸೆಟೆದು ನಿಲ್ಲಬೇಕು, ಹೌದಲ್ಲ? ಆದರೆ ದೇವರ ಮುಂದೆ ಹಾಗೆ ಎಲ್ಲ ಹೇಳ್ತಾ ಇರೋದು, ನಾವು ದೇವರ ಮುಂದೆ ನಿಲ್ಲುವಾಗ ಬಗ್ಗಿ ನಿಲ್ಲಬೇಕು. ಅಂದರೆ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ನಾವು ಆತನನ್ನು ಆರಾಧಿಸಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಇವತ್ತು ನಾವು ಯಾವುದಕ್ಕೆ ತಲೆಬಾಗುತ್ತಾ ಇದ್ದೇವೆ ಪ್ರಿಯರೇ? ಹಲ್ಲೆಲೂಯಾ. ಹಣಕ್ಕಾಗಿ ತಲೆಬಾಗುತ್ತಾ ಇದ್ದೇವಾ? ಎಷ್ಟೋ ಜನರು ನಮ್ಮಲ್ಲಿ ಮೆಜಾರಿಟಿ ಇವತ್ತಿನ 21ನೇ ಶತಮಾನದಲ್ಲಿ ಬಹಳ ಬೇಜಾರು, ದೇವರಿಗೆ ನೋವು ತರುವಂಥ ಒಂದು ಶತಮಾನ ಎಂಬುದಾಗಿ ಹೇಳಿದರೆ ಬೇಜಾರಿಲ್ಲ. ಮನುಷ್ಯನು ಸ್ವಾರ್ಥ ಚಿಂತಕನಾಗಿದ್ದಾನೆ. ಬೈಬಲ್ ಹೇಳುವಂಥ ಆ ಸಂಗತಿಯೇರಿ ಬಹಳ ಸ್ಪಷ್ಟವಾಗಿ ಮನುಷ್ಯನು ಸ್ವಾರ್ಥ ಚಿಂತಕನು. ಇವತ್ತಿನ ಶತಮಾನ ಅದೇ ರೀತಿಯಾಗಿ ಸ್ವಾರ್ಥವನ್ನೇ ಚಿಂತಿಸುವಂಥ ವ್ಯಕ್ತಿಯಾಗಿ ಮನುಷ್ಯನಿದ್ದಾನೆ. ಸ್ವಾರ್ಥವನ್ನೇ ಚಿಂತಿಸ್ತಾನೆ. ತಾನಾಯಿತು, ತನ್ನದಾಯಿತು ಎಂಬುದಾದಂಥ ಯೋಚನೆ. ಇವತ್ತು ಯಾಕೆ ಸಭೆಯು ಗ್ರೋ ಆಗುತ್ತಾ ಇಲ್ಲ? ಸಭೆ ಯಾಕೆ ಇನ್ನೂ ಹೆಚ್ಚಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರುತ್ತಾ ಇಲ್ಲ? ಯಾಕೆ ಪಾಶ್ಚಾತ್ಯ ದೇಶಗಳಲ್ಲಿ ಸಭೆಯಲ್ಲಿ ಜನರ ಸಂಖ್ಯೆ ಕಡಿಮೆ ಆಗುತ್ತಾ ಇದೆ? ಯಾಕೆ ಪಾಶ್ಚಾತ್ಯ ದೇಶದಲ್ಲಿ ದೇವರ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದರೆ ಅವರಿಗೆ ನಿಜವಾಗಿಯೂ ದೇವರು ಯಾರು, ನಮ್ಮ ಕರ್ತನಾದ ಕ್ರಿಸ್ತನು ಯಾರೆಂಬುದಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ. ಪ್ರಿಯ ದೇವ ಜನರೇ, ಆಸ್ತಿ ಮುಂದೆ ನಾವು ತಲೆಬಾಗುತ್ತಾ ಇದ್ದೇವಾ? ನಮ್ಮ ಮಕ್ಕಳ ಮುಂದೆ ನಾವು ತಲೆ ಮಾಡ್ತಿದ್ದೇವ? ನಿನ್ನೆ ನಾನು ನನ್ನ ಮಗನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಹೋಗಿದ್ದೆ. ಅಲ್ಲಿ ಒಂದು ಬ್ಯಾಂಗ್ಳೂರಿಂದ ಒಂದು ರಿನೌಂಡ್ ಒಬ್ಬರು ಮಕ್ಕಳ ಬಗ್ಗೆ ಪರಿಣಿತರು, ಅವರೊಂದು ಸರ್ಜನ್ ಆಗಿದ್ದಾರೆ.
ಮಕ್ಕಳ ಬಗ್ಗೆ ಅವರು ಪೇರೆಂಟ್ಸ್ಗಳಿಗೆ ವಿವರಿಸ್ತಾ ಇದ್ದರು. ಇವತ್ತಿನ 21ನೇ ಶತಮಾನದಲ್ಲಿ ಮಕ್ಕಳು ಹೇಗಾಗಿದ್ದಾರೆ ಅಂತ ಹೇಳಿದರೆ, ಮಕ್ಕಳ ಮಾತು ತಂದೆ ತಾಯಿಗಳು ಕೇಳುವಂಥ ಪರಿಸ್ಥಿತಿ ಬಂದಿದೆ, ತಂದೆ ತಾಯಿಗಳ ಮಾತು ಮಕ್ಕಳು ಕೇಳುವುದೇ ಇಲ್ಲ ಎಂಬುದಾಗಿ. ಇವತ್ತಿನ 21ನೇ ಶತಮಾನದಲ್ಲಿ ಯಾಕೆ ಅವ್ರು ಹೇಳ್ತಾರೆ ಮಕ್ಕಳು ಮೊಬೈಲ್ಗಳು, ಫೋನ್ಗಳಿಂದ ಏನಾಗಿದ್ದಾರೆ, ಅವರ ಮೈಂಡ್ ಥಾಟ್ ಪ್ಯಾಟರ್ನ್ಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಎಂಬುದಾಗಿ. ಅವರ ಯೋಚನೆಗಳೇ ಚೇಂಜ್ ಆಗಿ ಹೋಗಿದೆ. ಅವರು ರೆಸ್ಪೆಕ್ಟನ್ನು ಕೊಡುವುದನ್ನೇ ಮರೆತಾ ಇದ್ದಾರೆ. ಯಾಕೆಂದರೆ ಕಾರ್ಟೂನ್ಗಳನ್ನು ನೋಡುತ್ತಾರೆ. ಕಾರ್ಟೂನ್ಗಳಲ್ಲಿ ಅವರು ಫಾಸ್ಟ್ ಆದಂಥ ಆ್ಯನಿಮೇಟೆಡ್ ಥಿಂಗ್ಸ್ಗಳನ್ನು ನೋಡುತ್ತಾರೆ. ಈ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಂದರೆ ಅಲ್ಲಿ ನಡೆಯುವಂಥದ್ದೆಲ್ಲ ಪಟ ಪಟ ಪಟ. ಒಬ್ಬ ಮೇಲಿಂದ ಹಾರ್ತಾನೆ, ಕೆಳಗೆ ಓಡ್ತಾನೆ, ಎಷ್ಟು ಮೇಲಿಂದ ಬಿದ್ದರೂ ಅವನಿಗೇನಾಗಿರುವುದಿಲ್ಲ, ಪೆಟ್ಟು ಬಿದ್ದಿರುವುದಿಲ್ಲ. ಪಲ್ಟಿ ಹೊಡಿತಾನೆ, ಪೆಟ್ಟು ಬೀಳುವುದಿಲ್ಲ. ಯಾರೋ ಶೂಟ್ ಮಾಡ್ತಾರೆ, ನೋವಾಗುವುದಿಲ್ಲ. ಈ ರೀತಿಯಾದಂಥ ದಿನಗಳು, ಅಂದರೆ ಮಕ್ಕಳು ಈ ರೀತಿಯಾಗಿ ಟಿ ವಿಗಳಲ್ಲಿ ನೋಡಿಬಿಟ್ಟು ಅವರು ಏನು ಮಾಡ್ತಿದ್ದಾರೆ, ಅವರಲ್ಲಿ ಈ ರೀತಿಯಾದಂಥ ಏನಂತ ಹೇಳಿದರೆ, ಒಂದು ತಪ್ಪು ನನಗೆ ಪೆಟ್ಟಾಗುತ್ತದೆ, ನನಗೆ ನೋವಾಗುತ್ತದೆ, ಇತರರನ್ನು ನಾವು ಗೌರವಿಸಬೇಕು, ನಾನು ಏನು ಮಾಡಿದರೂ ನನಗೆ ಏನೂ ಆಗುವುದಿಲ್ಲ ಎಂಬ ಒಂದು ಮನೋಭಾವನೆ ಅವರಿಗೆ ಉಂಟಾಗಿದೆ ಎಂಬುದಾಗಿ ಅವರು ಹೇಳುತ್ತಾ ಇದ್ರು. ಇವತ್ತು 21ನೇ ಶತಮಾನದಂಥ ಸ್ಪೆಷಲಿ ಕೋವಿಡ್ ನಂತರ ಅವ್ರು ಹೇಳ್ತಾ ಇದ್ರು ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ. ಹಾಗೆ ಯವನಸ್ಥರು ಸಹ ಇದೇ ಕ್ಯಾಟಗರಿಯಲ್ಲಿ ಇದ್ದಾರೆ, ಅವರು ಟೀನೇಜ್ ಮಕ್ಕಳು ಸಹ ಇದೇ ರೀತಿಯಾಗಿದ್ದಾರೆ ಎಂಬುದಾಗಿ ಅವರು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಆ ಟಿ ವಿ ಮತ್ತು ಟಿ ವಿಯಲ್ಲಿ ಬರುವಂಥ ಕಾರ್ಟೂನ್ಗಳು, ಮೊಬೈಲ್ ಫೋನ್ಸ್ಗಳು, ಇದು ಮಕ್ಕಳನ್ನು, ಅವರ ಬ್ರೈನ್ ಇನ್ನೂ ಏನಾಗಿರುವುದಿಲ್ಲ, ಡೆವಲಪೇ ಆಗಿರುವುದಿಲ್ಲ. ಇಂಥದ್ದೆಲ್ಲ ನೋಡಿ ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ, ಆದರೆ ಅವರ ಏಜಿಗಿಂತ, ಅವರ ಬ್ರೈನ್ ಲಿಮಿಟಿಗಿಂತ ಜಾಸ್ತಿ ಆದಂಥ ಸಂಗತಿಗಳನ್ನು, ಅವರ ಬ್ರೈನ್ ಕಾಂಪ್ರಿಹೆಂಡ್ ಮಾಡದಂಥ ಸಂಗತಿಗಳನ್ನು ಇವತ್ತು ಅವರು ಮಕ್ಕಳು ನೋಡುತ್ತಾ ಇದ್ದಾರೆ ಎಂಬುದಾಗಿ. ಇವತ್ತು ನಾವು ಸಹ ಹಾಗೆ, ಹಲ್ಲೆಲೂಯಾ, ನಾವು ಇನ್ನೂ ಆ ಸ್ವಲ್ಪ ಜನರೇಷನ್ ಮುಗಿಸಿ ಬಂದಿದ್ದೇವೆ. ನಾವು ಟೀನೇಜ್, ನಾನು ಫಸ್ಟ್ PUC ಇರುವಾಗೆಲ್ಲ ನನಗೇನಾಯಿತು, ನಾವು ಮೊಬೈಲ್ಗಳು ಬಂದಾಗಿತ್ತು. ಫಸ್ಟ್ PUC ಮೊಬೈಲ್ಗಳು ಲೋಕದಲ್ಲಿ ಎಲ್ಲ ಕಡೆ ಇತ್ತು. ಆವಾಗ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಇರಲಿಲ್ಲ. ಒಂದು 15-20 ವರ್ಷದಿಂದ ಒಂದು ಆ್ಯಂಡ್ರಾಯ್ಡ್ ಫೋನ್ಸ್ಗಳೆಲ್ಲ ಪ್ರಾರಂಭವಾಯಿತು. ಈ ಪ್ರಾರಂಭವಾದ ಸಮಯದಿಂದ ಮಕ್ಕಳ ಎಲ್ಲ ಯೋಚನೆ ವಿಚಾರಗಳನ್ನು ಅದು ಬದಲಾಯಿಸಿದೆ. ಇವತ್ತು ಆರಾಧನೆ, ಹಲ್ಲೆಲೂಯಾ, ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ನಮಗಿಂತ ಮುಂಚೆ ಅವರಿಗಿಂತೆಲ್ಲ ಫೆಸಿಲಿಟೀಸ್ ಬಂತು. ಈಗಿನ ಮಕ್ಕಳು, ಈಗಿನ ಯವನಸ್ಥರು ಹೇಳ್ತಾರೆ ದೇವರನ್ನೇ ನಂಬುವುದಿಲ್ಲ, ದೇವರನ್ನೇ ಆತುಕೊಳ್ಳದಂಥ ಪರಿಸ್ಥಿತಿ ಬಂದಿದೆ. ನಾಸ್ತಿಕರಾಗಿ ಅವರು ಬೆಳೆಯುತ್ತಾ ಇದ್ದಾರೆ. ಯೇಸು ಯಾರೆಂಬುದಾಗಿ ಗೊತ್ತಿಲ್ಲದಂಥ ಪರಿಸ್ಥಿತಿ ಇದೆ ಎಂಬುದಾಗಿ ಅವರು ಹೇಳುವುದನ್ನು ನಾನು ಕೇಳಿದ್ದೇನೆ. ಪ್ರಿಯ ದೇವಚನರೇ, ಇವತ್ತು ನಾವು ಸಭೆಯಾಗಿ ಒಂದು ಸಂಗತಿ ಗೊತ್ತು ಮಾಡಿಕೊಳ್ಬೇಕು. ನಮ್ಮ ಮಕ್ಕಳಾಗಿರ್ಬೋದು, ನಾವುಗಳು ಇವತ್ತು ಈ ಟೆಕ್ನಾಲಜಿಗಳಿಂದ ನಾವೇನಾಗಿರಬಾರ್ದು, ಟೆಕ್ನಾಲಜಿಗಳನ್ನು ನಾವು ಎಷ್ಟು ಬೇಕು ಅಷ್ಟೇ ಉಪಯೋಗಿಸಬೇಕೆಂಬುದಾಗಿ ನಾನು ಹೇಳುವಂಥದ್ದಾಗಿದ್ದೇನೆ. ಪ್ರಿಯರೇ, ಇವತ್ತು ಆ ಟೆಕ್ನಾಲಜಿಗಳಿಂದ ನಮಗೇನಾಗ್ತಾ ಇದೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಬ್ರೈನ್, ನಮ್ಮ ವರ್ಕ್ ಸ್ಪೀಡ್ ಎಲ್ಲವೂ ಏನಾಗ್ತಾ ಇದೆ, ಹಾಳಾಗುತ್ತದೆ. ವಿಶೇಷವಾಗಿ, ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಆತ್ಮಿಕ ಜೀವಿತಕ್ಕೆ ಬಹಳ ದೊಡ್ಡ ಪೆಟ್ಟನ್ನು ಈ ಸಂಗತಿಗಳು ಕೊಡುತ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಈ ಗ್ಯಾಜೆಟ್ಸ್ಗಳು ನಮ್ಮ ಆತ್ಮಿಕ ಜೀವಿತವನ್ನು ಏನು ಮಾಡ್ತಾ ಇದೆ, ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುತ್ತಾ ಇದೆ. ನಮ್ಮ ಇಮೋಷನ್ಸನ್ನು ಅದು ಕಂಟ್ರೋಲಲ್ಲಿ ಇಟ್ಕೊಳ್ತಾ ಇದೆ. ಕಂಟ್ರೋಲ್ ಇಟ್ಕೊಳ್ತಾ ಇದೆ. ಇವತ್ತು ಕನ್ಫ್ಯೂಸ್ ಆದಂಥ ಜನರು ನಾವಾಗಿದ್ದೇವೆ. ವಿಶೇಷವಾಗಿ ವಿಶ್ವಾಸಿಗಳ ಸಮ್ಮುಖದಲ್ಲಿ, ವಿಶೇಷ ಟೀಚಿಂಗ್ ಸಂಬಂಧಪಟ್ಟ ಹಾಗೆ, ದೇವರ ವಾಕ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಮನುಷ್ಯನು ಏನಾಗಿದ್ದಾನೆ, ವಿಶ್ವಾಸಿಗಳೇನಾಗಿದ್ದಾರೆ, ಅವರು ಕನ್ಫ್ಯೂಷನ್ ಇದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ. ಇವತ್ತು ಅಂಥ ಪರಿಸ್ಥಿತಿಗಳು ಈ ಗ್ಯಾಜೆಟ್ಸ್ಗಳು, ಈ ಫೋನ್ಗಳು, ಇಂಟರ್ನೆಟ್ಗಳಿಂದ ನಮಗೆ ಉಂಟಾಗಿದೆ. ಹಲ್ಲೆಲೂಯಾ. ಯಾವಾಗ ಕೋವಿಡ್ ಬಂತು ಆವಾಗ ಉಚಿತವಾದಂಥ ಇಂಟರ್ನೆಟ್, ಜಿಯೋ ಅವರು ಇಡೀ ಉಚಿತವಾದ ಇಂಟರ್ನೆಟ್, ಗಂಟೆಗಟ್ಟಲೆ ಫ್ರೀ ಡಾಟಾ, ಗಂಟೆಗಟ್ಟಲೆ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಹಳ್ಳಿಯಲ್ಲಿರುವವರಾಗಿರ್ಬೋದು, ಸಿಟಿಯಲ್ಲಿರುವವರಾಗಿರ್ಬೋದು, 4G 5G ಇಂಟರ್ನೆಟ್ಗಳಿಂದ ಮನುಷ್ಯನೇನು ಮಾಡಿದ, ತನ್ನ ಮೊಬೈಲ್ಗಳನ್ನು ಉಪಯೋಗಿಸಿ ನೋಡಿದ್ದು. ಆ ಸಮಯದಲ್ಲಿ ನಮ್ಮ ಆತ್ಮಿಕ ಜೀವಿತಗಳನ್ನೆಲ್ಲ ಕಳೆದುಕೊಂಡವರು ಇವತ್ತಿನವರೆಗೆ ರಿಕವರಿ ಆಗಲಿಕ್ಕೆ ಎಷ್ಟೋ ಕಷ್ಟಪಡುತ್ತಾ ಇದ್ದಾರೆ. ಆ ಮೊಬೈಲ್ಗಳಿಂದ ಆತ್ಮಿಕ ಜೀವಿತದ ಹಲ್ಲೆಲೂಯಾ ಬಲವನ್ನು ಕಳೆದುಕೊಂಡವರು ಇವತ್ತಿನವರೆಗೆ ಅದರಿಂದ ಹೊರಬರಲು ಕಷ್ಟಪಡುತ್ತಾ ಇದ್ದಾರೆ.
ಪ್ರಿಯ ದೇವಜನರೇ, ದೇವರು ನಮಗೆ ಕೊಟ್ಟಂಥ ಫೆಸಿಲಿಟೀಸ್ಗಳನ್ನು ನಾವು ಬಹಳ ಜಾಗ್ರತೆಯಿಂದ ಯೂಸ್ ಮಾಡಬೇಕು. ಹಲ್ಲೆಲೂಯಾ. ದೇವರು ಕೊಟ್ಟಂಥ ಆಶೀರ್ವಾದಗಳು ಇದಾಗಿದೆ. ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸಬೇಕು, ನಮ್ಮ ಮಕ್ಕಳು ಹೇಗೆ ಉಪಯೋಗಿಸಬೇಕೆಂಬುದಾಗಿ ಅದನ್ನು ನಾವು ನಿರ್ಧರಿಸಬೇಕು, ಕುಟುಂಬವಾಗಿ ನಿರ್ಧರಿಸಬೇಕು. ಇಲ್ಲದ್ರೆ ನಾವು ಕಠಿಣ ಅವಸ್ಥೆಯಲ್ಲಿ ನಾವು ಸಿಕ್ಕಿಕೊಳ್ಳುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾವಿವತ್ತು ಯಾರಿಗೆ ನಾವು ತಲೆ ಬಾಗುತ್ತಾ ಇದ್ದೇವೆ? ಟಿವಿಗಳ ಬಗ್ಗೆ. ಹೌದು, ಟಿವಿಗಳಿಂದ ನಮಗೇನು ಒಳ್ಳೆಯದು ನಮಗೆ ಸಿಗುವುದಿಲ್ಲ. ನಿನ್ನೆ ಆ ಮೀಟಿಂಗಲ್ಲಿ ಒಬ್ಬ ಹಿಂದೂ ಸಹೋದರ ಇರಬೇಕು, ನಿಂತುಕೊಂಡು ಹೇಳ್ತಾರೆ ಇಡೀ ಪೇರೆಂಟ್ಸಿಗೆ, ದಯಮಾಡಿ ನಿಮ್ಮ ಮನೆಯಲ್ಲಿ ಒಂದು ಟಿ ವಿ ಸಹ ಇಟ್ಕೊಳ್ಬೇಡಿ. ನಿಮ್ಮ ಮಕ್ಕಳಿಗೆ ಟಿವಿಯನ್ನು, ನಿಮ್ಮ ಮನೆಯಲ್ಲಿ ಟಿ ವಿ ಬೇಡ. ನೀವು ಕ್ರಿಕೆಟ್ ನೋಡ್ತೀರಾ, ಕ್ರಿಕೆಟ್ ಆಡ್ತಾರೆ ಅವರು, ನಾವು ನೋಡ್ತೇವೆ, ನಾವು ಮೂರ್ಖರು, ಅವರು ಹಣ ಮಾಡುವವರು ಎಂಬುದಾಗಿ. ಹೌದಲ್ಲ? ಅವರು ಹಣ ಮಾಡ್ತಾರೆ, ನಾವು ನೋಡಿ ಎಷ್ಟು ನಮ್ಮ ಇಡೀ ಸಮಯ 7-8 ಗಂಟೆ 10 ಗಂಟೆ ಸಮಯ ಈಗೆಲ್ಲ 2020 ಬಂದಿದೆ ನೋಡಿ. ಎಲ್ಲಿಗೆ ಇದೆಲ್ಲ ಮೊಬೈಲಿಂದ ಆದದ್ದು. ಎಲ್ಲ ಶಾರ್ಟ್ ಪೀರಿಯಡಲ್ಲಿ ಎಲ್ಲ ಬೇಕು ಜನರಿಗೆ ಎಂಟರ್ಟೈನ್ಮೆಂಟ್. ಮತ್ತು ಅದಾದ ನಂತರ ಇನ್ನೊಂದು ಹಾಗೆ ಅವ್ರು ಹೇಳ್ತಾರೆ, ನೀವು ಮನೆಯಲ್ಲಿ ಟಿ ವಿಗಳನ್ನು ಇಟ್ಕೊಳ್ಬೇಡಿ. ಮೊದಲನೇದಾಗಿ ಮೂವಿಯನ್ನೇ ತೋರಿಸ್ಬೇಡಿ. ಒಬ್ಬ ಅನ್ಯ ಸಹೋದರ ಇಡೀ ಪೇರೆಂಟ್ಸ್ಗಳು, ನನಗೆ ಮುಜುಗರ ಆಯಿತು, ನಾನೊಬ್ಬ ದೇವ ಸೇವಕನಾಗಿ ನಾನು ಅದನ್ನು ಹೇಳಬೇಕಿತ್ತು ಎಂಬುದಾಗಿ. ಅಲ್ಲೂ ಅವ್ರು ಹೇಳ್ತಾರೆ, ನೀವು ಮನೆಗಳಲ್ಲಿ ಟಿ ವಿನ ಇಟ್ಕೊಳ್ಬೇಡಿ, ಮೂವಿಯನ್ನು ಮೊದಲು ತೋರಿಸಬೇಡಿ, ಪಾಲಿಟಿಕ್ಸನ್ನು ಮತ್ತೆ ನೋಡಬೇಡಿ ಎಂಬುದಾಗಿ. ಹಾಲಲು ಇದೆಲ್ಲ ನಮ್ಮನ್ನು ಏನು ಮಾಡ್ತದೆ? ನಮ್ಮ ದೇವರ ಮೇಲೆ ದೃಷ್ಟಿ ಹರಿಸುವುದನ್ನು ಏನು ಮಾಡ್ತದೆ? ಕಡಿಮೆ ಮಾಡುತ್ತದೆ, ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುತ್ತದೆ. ಹಾಲೆಲೂಯಾ. ಇವತ್ತು ಫಿಲ್ಮ್ ವರ್ಲ್ಡ್, ಇವತ್ತು ಮೂವಿ ಇಂಡಸ್ಟ್ರಿ ಎಷ್ಟು ಕೆಟ್ಟದಂತ ಹೇಳಿದರೆ, ಹಾಲೆಲೂಯಾ, ಪ್ರತಿ ದಿನವೂ ನಮ್ಮ ಮನುಷ್ಯನ ಹೃದಯದಲ್ಲಿ, ಮನುಷ್ಯನ ಕಣ್ಣುಗಳ ಮುಖಾಂತರ ಮನಸ್ಸಿನಲ್ಲಿ ಕೆಟ್ಟದ್ದನ್ನು, ದ್ವೇಷವನ್ನು, ಹಾಲೆಲೂಯಾ, ಕೊಲೆ ಮಾಡುವಂಥ ಐಡಿಯಾಗಳನ್ನು. ಮೊನ್ನೆ ಒಂದು ದಿವಸ ಯಾರೋ ATM ಏನೋ ಕದ್ದಿದ್ದಾರೆ, ATM ಹೋಗಿ ಕದ್ದಿದ್ದಾರೆ. ಅವರಿಗೆ ಎಲ್ಲಿಂದ ಪ್ರೇರಣೆ ಆಯಿತು? ಯಾವುದೋ ಒಂದು ಮೂವಿ ಹೆಸರು ಹೇಳ್ತಾರೆ, ಈ ಮೂವಿಯನ್ನು ನೋಡಿ ನನಗೆ ಪ್ರೇರೇಪಣೆಯಾಗಿ ನಾವು ಈ ಹಣವನ್ನು ನಾವು ದೋಚಲಿಕ್ಕೆ ನಾವು ಹೋದೆವೆಂಬುದಾಗಿ. ಅಂದರೆ ಇಂಥ ಮೂವಿಗಳಿಂದ ಜನರು ಏನು ಮಾಡ್ತಾ ಇದ್ದಾರೆ? ಹಾಳಾಗ್ತಾ ಇದ್ದಾರೆ, ಅವರು ಸಿಕ್ಕಿ ಬೀಳ್ತಾರೆ. ಇವಾಗ ಅವರು ಜೈಲಲ್ಲಿ ಕೊಳೆಯಬೇಕಾಯಿತು. ಯಾರಿಗೆ ಲಾಭ? ಆ್ಯಕ್ಟ್ ಮಾಡಿದಂಥ ಆ್ಯಕ್ಟರ್ಸ್ಗಳು ದುಡ್ಡು ಮಾಡಿದ್ರು, ಮನೆಯಲ್ಲಿದ್ದಾರೆ, ಐಷಾರಾಮಿಯಾಗಿ ಜೀವನ ಮಾಡ್ತಿದ್ದಾರೆ. ಬಡಪಾಯಿಗಳು, ಪಾಪದ ಜನರು, ಅವರು ಜೈಲು ಪಾಲಾಗ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತಿನ ಲವ್ ಎಲ್ಲ ನಾವು ನೋಡ್ತಾ ಇದ್ದೇವೆ. ಯವನಸ್ಥ ಹುಡುಗಿಯರಲ್ಲಿ ಲವ್ಗಳು ಇವತ್ತು ಎಂಥ ಕೊಲೆಯಲ್ಲಿ ಎಂಡಾಗ್ತಾ ಇದೆ. ಕ್ಷುಲ್ಲಕ ಕಾರಣಗಳಿಗೆ ಕೊಲೆಗೆ ಕೊಲೆಯನ್ನು ಮಾಡುವಂಥ ಕ್ರೂರ ಮನಸ್ಸು ಜನರಲ್ಲಿ ಉಂಟಾಗಿದೆ. ಯಾಕೆ? ಇದೆಲ್ಲ ಟಿ ವಿಗಳ ಮುಖಾಂತರವಾಗಿ ಬಂದಿದೆ. ಪ್ರಿಯ ದೇವಜನರೇ, ನಾನು ಯಾಕೆ ಹೇಳ್ತಿದ್ದೇನೆಂದರೆ, ನಾವೆಲ್ಲರೂ ಪರಲೋಕ ಮಾರ್ಗವನ್ನು ಹಿಡಿದವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಅವರ ಹಾಗೆ ಅಗಲ ಮಾರ್ಗದಲ್ಲಿಲ್ಲ, ನಮ್ಮ ಮಾರ್ಗ ಇಕ್ಕಟ್ಟಾದ ಮಾರ್ಗ. ಇದನ್ನೆಲ್ಲ ಬಿಡಬೇಕು. ಇದನ್ನೆಲ್ಲ ಬಿಟ್ಟರೆ ಮಾತ್ರ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ಹೋಗಲು ಸಾಧ್ಯ. ಕ್ರಿಸ್ತನ ಮಾರ್ಗ ಇಕ್ಕಟ್ಟು, ಹಲ್ಲೆಲೂಯಾ, ಆದರೆ ಬಲು ಬಿಕ್ಕಟ್ಟು ಎಂಬುದಾಗಿ ಒಬ್ಬರು ಹಾಡು ಬರೀತಾರೆ. ಇಕ್ಕಟ್ಟಾದ ಮಾರ್ಗ, ಬಲು ಬಿಕ್ಕಟ್ಟಾದ. ಯಾಕೆಂದರೆ ಕೆಲವೆಲ್ಲ ಅನ್ವಾಂಟೆಡ್ ಥಿಂಗ್ಸ್ ಅನ್ನೆಲ್ಲ ನಾವು ತೆಗೆದು ನಾವು ಸಾರ್ಟ್ ಔಟ್ ಮಾಡಬೇಕು. ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ನಾವು ಏನು ಮಾಡಬೇಕು? ಬೇರ್ಪಡಿಸಬೇಕು. ನಮ್ಮ ಸಭೆಯ ಕೆಲವು ಮಕ್ಕಳು ಅದೇ ಸ್ಕೂಲಿನಲ್ಲಿ ಓದ್ತಾ ಇದ್ದಾರೆ. ಅವರ ಪೇರೆಂಟ್ಸ್ಗಳೆಲ್ಲ ನಿನ್ನೆ ಬಂದಿದ್ದಾರೆ, ಇದೆಲ್ಲ ಕೇಳಿದ್ದಾರೆ. ಪ್ರಿಯ ದೇವಜನರೇ, ಇವತ್ತು ನಾವು ನಮ್ಮ ಜೀವಿತವನ್ನು ನಾವು ಕ್ರಮಪಡಿಸಿಕೊಳ್ಳಬೇಕು. ಆರಾಧನೆ ಸಲ್ಲಿಸಬೇಕಾದಂಥ ದೇವರಿಗೆ ನಾವು ಆರಾಧನೆಯನ್ನು ಸಲ್ಲಿಸಬೇಕು. ಯಾವ ವಸ್ತುಗಳು, ಯಾವ ಸಂಗತಿಗಳು ನಮ್ಮ ಜೀವಿತದಲ್ಲಿ ಮೊದಲನೆಯ ಸ್ಥಾನವನ್ನು ತೆಗೆದುಕೊಳ್ಳಬಾರದು. ಯಾವುದು ತೆಗೆದುಕೊಳ್ಳುತ್ತಾ ಇದೆಯೋ ಅದರ ಅರ್ಥ ಏನು? ನಾವು ಅದನ್ನು ಆರಾಧಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ, ಆರಾಧಿಸುತ್ತಾ ಇದ್ದೇವೆ ಎಂಬುದಾಗಿ. ಒಂದು ವೇಳೆ ನಿಮಗೆ ಒಳ್ಳೆ ಕೆಲಸವಿದೆ, ಹೌದು, ಆ ಕೆಲಸವೇ ದೇವರಿಗಿಂತ ಮೊದಲದಾಗಿದ್ದರೆ ನೀವು ಅದನ್ನು ಅರ್ಥ ಏನು? ನೀವು ಆ ಕೆಲಸವನ್ನು ಆರಾಧಿಸುತ್ತಾ ಇದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕೆಲಸವೇ ನಿಮಗೇನಾಗಿದೆ? ಪ್ರಾಮುಖ್ಯ ಆಗಿದೆ. ಇವತ್ತು ಆರಾಧನೆ ಉದ್ದೇಶದೊಂದಿಗೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯಾ. ಆರಾಧನೆ ಉದ್ದೇಶದೊಂದಿಗೆ ದೇವರು ಮನುಷ್ಯರನ್ನುಂಟು ಮಾಡಿದ್ದಾನೆ. ಯಾರಿಗೋಸ್ಕರ? ಅಲ್ಲಿ ಲೂಸಿಫರನ ಬದಲಾಗಿ ದೇವರು ಅವನು ದೊಬ್ಬಲ್ಪಟ್ಟನು, ಅವನ ಬದಲಾಗಿ ನಾವು ಆತನನ್ನು ಆರಾಧಿಸಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಿಮೋಚನೆ ಕಾಂಡದಲ್ಲಿ 20ನೇ ಅಧ್ಯಾಯ 4ನೇ ವಚನದಲ್ಲಿ ಓದ್ತೇವೆ. 24, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ
ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜಿಸಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾಗಿದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೋ 1000 ತಲೆಗಳವರೆಗೆ ನಾನು ದಯೆ ತೋರಿಸುವನಾಗಿದ್ದೇನೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನಾನು ಓದಿದಂಥ ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಂಬುದು ನೆನೆಸ್ತೇನೆ. ಹಾಲೆಲೂಯ. ನಾವು ದೇವರು ಹೇಳ್ತಾ ಇದ್ದಾನೆ, ಯಾವುದರ ರೂಪವನ್ನು ಮಾಡಿಕೊಳ್ಬೇಡಿರಿ, ಯಾವುದಕ್ಕೆ ಅಡ್ಡ ಬೀಳಬೇಡಿರಿ, ಯಾವುದನ್ನು ಸಹ ದೇವರಿಗಿಂತ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಡಿರಿ. ಕೊಟ್ಟರೆ ಏನು ಹೇಳ್ತಾನೆ? ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಗೊಡಿಸದವನಾಗಿರುವುದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುತ್ತೇನೆ. ಎಂಥ ಸೀರಿಯಸ್ ಆದಂಥ ಸಂಗತಿಗಳನ್ನು ದೇವರು ಹೇಳ್ತಾ ಇದ್ದಾನೆ. ಹಾಲೆಲೂಯ. ದೇವರು ನಮಗೆ ಇವತ್ತು ಎಚ್ಚರಿಸುತ್ತಾ ಇದ್ದಾನೆ. ನಾವು ಆಶೀರ್ವಾದಗಳನ್ನು ಸ್ವೀಕರಿಸಲಿಕ್ಕೆ ಮತ್ತು ಅದನ್ನು ತಿರಸ್ಕರಿಸಲಿಕ್ಕೆ ಎರಡೂ ನಮ್ಮ ಕೈಯಲ್ಲಿ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಇವತ್ತು ಆಯ್ಕೆಯ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ. ಇವತ್ತು ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ದೇವರು ನಿಮಗೆ ಬಿಟ್ಟದ್ದು. ದೇವರು ಒಳ್ಳೆಯದನ್ನೇ ಕೊಡಲು ಬಯಸುವವನಾಗಿದ್ದಾನೆ. ಆದರೆ ಒಳ್ಳೆಯದು ಬೇಡ ಹೇಳಿದರೆ ಆಟೋಮೆಟಿಕ್ ಆಗಿ ಕೆಟ್ಟದ್ದು ನಮ್ಮನ್ನು ಕಂಟ್ರೋಲ್ ಮಾಡುತ್ತದೆ. ಹಾಲೆಲೂಯ, ಹಾಲೆಲೂಯ. ನಾವು ಕೆಟ್ಟದ್ದು ಆಟೋಮೆಟಿಕ್ ಆಗಿ ನಮ್ಮ ಜೀವಿತಗಳಲ್ಲಿ ತುಂಬಿಸಲಿಕ್ಕೆ, ನಮ್ಮ ಜೀವಿತನ ಹಾಳು ಮಾಡಲಿಕ್ಕೆ ಸೈತಾನನ್ನು ಕಾಯ್ತಿದ್ದಾನೆ. ಅದಕ್ಕೆ ನಾವು ಸುವಾರ್ತೆಗಳು ಓದುತ್ತೇವೆ. ಹಾಲೆಲೂಯ. ಸೈತಾನನು ಏನು ಮಾಡ್ತಾ ಇದ್ದಾನೆ? ಯಾರನ್ನು ನುಂಗಲಿ ಎಂಬುದಾಗಿ ಅತ್ತಿತ್ತ ತಿರುಗಾಡ್ತಾ ಇದ್ದಾನಂತೆ. ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ, ಯಾರನ್ನು ನಾಶಪಡಿಸಲಿ ಎಂಬುದಾಗಿ ಅತ್ತ ಇತ್ತ ತಿರುಗಾಡುತ್ತಾ ಆತನ ನಮ್ಮೆಲ್ಲ ಯಾರಲ್ಲಿ ಅವಕಾಶ ಸಿಗುತ್ತದೆ ಅವರಲ್ಲಿ ನಾನು ಇದ್ದುಕೊಂಡು ಹಾಳು ಮಾಡಬೇಕೆಂಬುದಾಗಿ, ಅವನಿದ್ದುಕೊಂಡು ಹಾಳು ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ, ಹುಡುಕುತ್ತಾ ಇದ್ದಾನೆ. ಸ್ಥಳವನ್ನು, ಅವಕಾಶವನ್ನು ಹುಡುಕ್ತಾ ಇದ್ದಾನೆ. ಆ ಅವಕಾಶವು ನಾವಾಗಬಾರದು ಪ್ರಿಯರೇ. ಹಾಲೆಲೂಯ. ಆ ಅವಕಾಶಕ್ಕೆ ನಮ್ಮನ್ನು ನಾವೇ ಬಿಟ್ಟು ಕೊಡಬಾರದು. ಇವತ್ತು ಪ್ರಿಯ ದೇವಜನರೇ, ಇವತ್ತು ನಾವು ಯಾರನ್ನು ಆರಾಧಿಸ್ತಾ ಇದ್ದೇವೋ ಅದು ನಮ್ಮನ್ನು ನಿಯಂತ್ರಿಸುವಂಥದ್ದಾಗಿದೆ. ಹಾಲೆಲೂಯ. ನಾವು ಯಾರನ್ನು ಆರಾಧಿಸ್ತಾ ಇದ್ದೇವೋ ಅದು ನಮ್ಮನ್ನು ನಿಯಂತ್ರಿಸುತ್ತದೆ. ಹಾಲೆಲೂಯ. ಆರಾಧನೆ ಎಂದರೆ ಒಂದು ಸೇವೆಯಾಗಿದೆ ಪ್ರಿಯರೇ, ಅದು ನೆನ್ಪಿಟ್ಕೊಳ್ಳಿ. ಆರಾಧನೆ ಒಂದು ಸೇವೆಯಾಗಿದೆ. ಹಾಲೆಲೂಯ. ದೇವರು, ನಾವು ಅದನ್ನು ಓದೋದು ಬೇಡ, ಆರಾಧನೆ ಸೇವೆ ಆಗಿದೆ. ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದ ತನಕ ಅದನ್ನೇ ನಾವು ಓದುವವರಾಗಿದ್ದೇವೆ. ಇಸ್ರಾಯೇಲರಿಗೆ ದೇವರು ಒಂದು ಅಪ್ಪಣೆಯನ್ನು ಕೊಡುತ್ತಾನೆ. ಏನು ಅಪ್ಪಣೆ ಅಂತ ಹೇಳಿದರೆ, ದೇವರನ್ನು ಆರಾಧಿಸುವ ವಿಷಯದಲ್ಲಿ ಏನಂತ ಹೇಳ್ತಾನೆ ಅಂತ ಹೇಳಿದರೆ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 15ನೇ ವಚನದಲ್ಲಿ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳ್ತಾನೆ: ಹೊರಬಿನಲ್ಲಿ ಯೆಹೋವನು ಬೆಂಕಿಯ ಜ್ವಾಲೆ ಒಳಗಿಂದ ನಿಮ್ಮ ಸಂಗಡ ಮಾತನಾಡಿದಾಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲವಷ್ಟೇ. ಆದುದರಿಂದ ನೀವು ನಿಮ್ಮ ಮನಸ್ಸುಗಳನ್ನು ಬಹಳ ಜಾಗೃತೆಯಿಂದ ಕಾಪಾಡಿಕೊಳ್ಳಬೇಕು. ಇಲ್ಲಿ ಮೋಶೆಗೆ ಇಸ್ರಾಯೇಲ್ ನಡೆಸೋದಕ್ಕೋಸ್ಕರ ದೇವರೇನು ಮಾಡ್ತಾನೆ? ಆತನು ಕರೆದು ಆ ಬೆಂಕಿಯ ಜ್ವಾಲೆಯ ಮುಖಾಂತರ ಯಾರ ಸಂಗಡ ಮಾತನಾಡುತ್ತಾನೆ? ಮೋಶೆ ಸಂಗಡ ಮಾತನಾಡುತ್ತಾನೆ. ಮೋಶೆ ಸಂಗಡ ಮಾತನಾಡುವಾಗ ಮೋಶೆ ಸಂಗಡ ದೇವರು ಹೀಗೆ ಹೇಳ್ತಾನೆ: ಹೊರೆಬಿನಲ್ಲಿ ಯೆಹೋವನು ಬೆಂಕಿಯ ಜ್ವಾಲೆ ಒಳಗಿಂದ ನಿಮ್ಮ ಸಂಗಡ ಮಾತನಾಡಿದಾಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲವಷ್ಟೇ. ನೀವು ನಿಮ್ಮ ಮನಸ್ಸುಗಳನ್ನು ಬಹಳ ಜಾಗೃತೆಯಿಂದ ಕಾಪಾಡಿಕೊಳ್ಳಬೇಕು. ನೀವು ಸ್ತ್ರೀ ಪುರುಷ ರೂಪವನ್ನಾಗಲಿ, ಭೂಮಿಯ ಮೇಲೆ ಸಂಚರಿಸುವ ಮೃಗದ ರೂಪವನ್ನಾಗಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪವನ್ನಾಗಲಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪವನ್ನಾಗಲಿ, ಭೂಮಿಯ ಮೇಲಣ ನೀರಿನಲ್ಲಿರುವ ಮೀನಿನ ರೂಪವನ್ನಾಗಲಿ ದೇವರ ಸ್ವರೂಪವೆಂದು ಮಾಡಿಕೊಂಡು ಭ್ರಷ್ಟರಾಗಬಾರದು. ನಿಮ್ಮ ದೇವರಾದ ಯೆಹೋವನು ಭೂಲೋಕದಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗೋಸ್ಕರ ದಯಪಾಲಿಸಿದ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ನೆನೆಸಿಕೊಳ್ಳುವ ಆಕಾಶ,
ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣುಗಳನ್ನೆತ್ತಿ ನೋಡುವಾಗ ಮರಳುಗೊಂಡು ಅವುಗಳನ್ನು ಪೂಜಿಸಲಬಾರದು, ನಮಸ್ಕರಿಸಲೂಬಾರದು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ದೇವರು ಒಂದು ಖಡಕ್ಕಾದಂಥ ನಿಯಮವನ್ನು ಕೊಡುತ್ತಾನೆ. ಹೊರಬಿನಲ್ಲಿ ಮೋಶೆ ಸಂಗಡ ನಾನು ಕಾಣಿಸಿಕೊಳ್ಳುವಾಗ ಯಾವ ಆಕಾರವನ್ನು ಕಾಣಲಿಲ್ಲ, ನೀವು ಯಾವ ಆಕಾರವನ್ನು ನೋಡಲಿಲ್ಲ. ಆಕಾರ ರಹಿತನಾಗಿ ಆ ಬೆಂಕಿಯ ನಡುವೆ ದೇವರೇನು ಮಾಡಿದ? ಮಾತನಾಡಿದ. ಆಕಾರವನ್ನು ನಿಮಗೆ ಕಾಣಲಿಲ್ಲ, ಅದಕ್ಕೋಸ್ಕರ ಆಕಾರ ಕಾಣಲಿಲ್ಲ ಎಂಬುದಾಗಿ ನಿಮಗೆ ನೀವು ತಿಳಿದುಕೊಂಡು ನೀವು ಎಲ್ಲಿ ನಮ್ಮ ಭೂಮಿಯ ಮೇಲಿರುವಂಥ ಯಾವುದೇ ವಸ್ತು, ಪ್ರಾಣಿ, ಪಕ್ಷಿ, ಆ ನೀರಿನಲ್ಲಿರುವಂಥ ಮೀನುಗಳಾಗಿರಲಿ, ಯಾವುದರ ರೂಪವನ್ನು ಮಾಡಿಕೊಂಡು ಅದಕ್ಕೆ ಆಕಾರವನ್ನು ಮಾಡಿ ಅದನ್ನು ಏನು ಮಾಡಬೇಡಿ, ಅದನ್ನು ಆರಾಧಿಸಬೇಡಿರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ನಿಮ್ಮ ಮನಸ್ಸುಗಳನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ. ಇವತ್ತಿನ ಪ್ರೆಸೆಂಟ್ ನಾವು ನೋಡುವ ವಿಶ್ವಾಸಿಗಳು ನಾವು ಹೋಲಿಕೆ ಮಾಡುವಾಗ ಇವತ್ತು ಬೇರೆ ಬೇರೆ ಈ ಪ್ರಾಣಿ ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ಹೋಲುವಂಥ ಹಲವು ಸಂಗತಿಗಳಿದೆ. ಇವತ್ತು ನಮ್ಮ ಹೃದಯವನ್ನು ಏನು ಮಾಡಬೇಕು? ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಇವತ್ತು ಅದಕ್ಕೆ ಹೋಲುವಂಥ ಹಲವು ಸಂಗತಿಗಳಿದೆ. ಅವತ್ತು ದೇವರು ಇಸ್ರಾಯೇಲಿಗೆ ಹೇಳ್ತಾನೆ, ನೀನು ಈ ರೀತಿಯಾದೆಲ್ಲ ಮಾಡಬೇಡಿ. ಸ್ತ್ರೀ ಪುರುಷರ ರೂಪವನ್ನಾಗಲಿ ಇವತ್ತು ಯಾವುದು ಮಾಡಬೇಡ ಎಂಬುದಾಗಿ ಹೇಳಿದ್ದಾರೋ ಅದನ್ನೇ ಮನುಷ್ಯ ಜಾಸ್ತಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಯಾವುದನ್ನು ಮಾಡಬೇಡ ಎಂಬುದಾಗಿ ದೇವರು ಹೇಳಿದ್ದಾನೋ ಅಂದು ಇಸ್ರಾಯೇಲರಿಗೆ ಹೇಳಿದನು. ಆಗಿನ ಕಾಲದಲ್ಲಿ ಇದು ಬಹಳ ಏನಾಗಿತ್ತು, ಆ ವಿಗ್ರಹಾರಾಧನೆ, ಮೂರ್ತಿ ಪೂಜೆ ಎಲ್ಲ ಬಹಳ ಫೇಮಸ್ ಆಗಿ, ಅಂದರೆ ಅಲ್ಲೆಲ್ಲ ಅದನ್ನೇ ಮಾಡ್ತಾ ಇದ್ರು. ಯಾಕಂದರೆ ದೇವರು ಹೇಳ್ತಿದ್ದಾನೆ, ಆ ದೇವರನ್ನು ಅವ್ರು ಯಾರೂ ನೋಡಿರಲಿಲ್ಲ. ಶಕ್ತಿ ಇದೆ, ನಾವು ಹುಟ್ಟುತ್ತಾ ಇದ್ದೇವೆ, ನಾವು ಬದುಕುತ್ತಾ ಇದ್ದೇವೆ, ನಮಗೆ ದೇವರು ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಾನೆ. ದೇರ್ ಇಸ್ ಒನ್ ಪವರ್ ಬಿಹೈಂಡ್ ಇಟ್ ಅಂತ ಅವ್ರಿಗೆ ಗೊತ್ತು. ಅದರ ಹಿಂದೆ ಒಂದು ಬಲ ಇದೆ, ಒಂದು ಶಕ್ತಿ ಇದೆ ಎಂಬುದಾಗಿ ಅವರಿಗೆ ಗೊತ್ತು. ಆದರೆ ಅದರ ಆಕಾರವನ್ನು ಕಾಣಲಿಲ್ಲ. ಮನುಷ್ಯನೇನು ಮಾಡಿದನು? ಅದಕ್ಕೆ ಇವನೇ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಆಕಾರಗಳನ್ನು ಕೊಟ್ಟು ಅದನ್ನು ಪೂಜೆ ಮಾಡಲು ಪ್ರಾರಂಭಿಸಿದ. ಅದಕ್ಕೆ ದೇವರು ಎಚ್ಚರಿಕೆ ಕೊಡ್ತಿದ್ದಾನೆ, ನಾನು ಆಕಾರ ರಹಿತನಾಗಿ ನಿಮಗೆ ಕಾಣಿಸಿಕೊಂಡರೂ ಸಹ ನೀವೇನು ಮಾಡಬಾರ್ದು? ಯಾವ ಆಕಾರಗಳನ್ನು ಮಾಡಿಕೊಂಡು ಪೂಜಿಸಬಾರದು. ಹಲ್ಲೆಲೂಯಾ. ಯಾವ ಆಕಾರಗಳನ್ನು ಮಾಡಿಕೊಳ್ಳಿ. ಇವತ್ತು ಮೊಬೈಲ್ ಆಕಾರವಾಗಿರಬಹುದು ಅಥವಾ ಯಾವುದೇ ರೀತಿಯ ಆಕಾರಗಳಾಗಿರ್ಬೋದು, ಇದು ಯಾವುದನ್ನು ಸಹ ನೀವು ಮಾಡಬಾರದು ಎಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಕೇಳ್ತಾ ಇದೆಯಾ? ಓಕೆ, ಜನರೇಟರ್ ಆನ್ ಆಗ್ತದೆ. ಇವತ್ತು ದೇವರು ಬಯಸುವಂಥದ್ದು ನಾವು ಯಾವ ಆಕಾರಗಳನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ. ಮತ್ತೆ ಈ ರೀತಿಯಾಗಿ ಮಾಡುತ್ತಿದ್ದ ಇವರು ಹೇಳ್ತಾರೆ, ದೇವರು ಅವರಿಗೆ ಇಸ್ರಾಯೇಲರಿಗೆ ಹೇಳಿದ ಮೇಲೆ ಮತ್ತೆ ಅವರೇನು ಮಾಡ್ತಾರೆ? ತಮಗೆ ಇಷ್ಟ ಬಂದ ಆಕಾರಗಳನ್ನು ಮಾಡಿ ಅವರು ಜೀವನವನ್ನು ಪ್ರಾರಂಭಿಸ್ತಾರೆ. ಅವಾಗ ಅಪೊಸ್ತಲ ಕೃತ್ಯಗಳಲ್ಲಿ 7ನೇ ಅಧ್ಯಾಯ 40ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 40ನೇ ವಚನ, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಪೊಸ್ತಲ ಕೃತ್ಯಗಳಲ್ಲಿ 7ನೇ ಅಧ್ಯಾಯ 40ನೇ ವಚನ, ಅವರು ಆರೋನನಿಗೆ, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಈ ಮೋಶೆಯು ಏನಾದನೂ ಗೊತ್ತಿಲ್ಲ, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ದೇವರುಗಳನ್ನು ನಮಗೆ ಮಾಡಿಕೊಡು ಎಂದು ಹೇಳಿದರು. ಹಲ್ಲೆಲೂಯಾ. ಏನು ಹೇಳ್ತಾರೆ ಅವರು? ಆರೋನ ಹತ್ರ ಬಂದು ಹೇಳ್ತಾರೆ, ಐಗುಪ್ತ ದೇಶ ನಮ್ಮನ್ನು ಕರ್ಕೊಂಡು ಬಂದ ಆ ಮೋಶೆಯು ಏನಾದರೂ ನಮಗೆ ಗೊತ್ತಿಲ್ಲ, ಅವನು ಬೆಟ್ಟಕ್ಕೆ ಹೋಗಿದ್ದಾನೆ, ಏನಾದರೂ ಗೊತ್ತಿಲ್ಲ, ನಮ್ಮ ಮುಂದುಗಡೆಯಲ್ಲಿ ಹೋಗೋದಕ್ಕೆ ದೇವರುಗಳನ್ನು ನಮಗೆ ಮಾಡಿಕೊಡು ಎಂಬುದಾಗಿ ರಿಕ್ವೆಸ್ಟ್ ಮಾಡ್ತಾರೆ. ಮತ್ತು 40ನೇ ವಚನ ಓದ್ತೇವೆ, ಆ ದಿನಗಳಲ್ಲಿ ಅವರು ಒಂದು ಬಸವನನ್ನು ಮಾಡಿ ವಿಗ್ರಹಕ್ಕೆ ಬಲಿಯನ್ನರ್ಪಿಸಿ ತಮ್ಮ ಕೈಗಳಿಂದ ಮಾಡಿದ ವಸ್ತುಗಳಲ್ಲಿ ಉಲ್ಲಾಸಪಟ್ಟರು. ಅವರೇನು ಮಾಡಿದ್ರಂತೆ? ತಮ್ಮ ಕೈಗಳಲ್ಲಿ ಮಾಡಿದಂಥ ಆ ವಿಗ್ರಹಕ್ಕೆ ಅವರು ಬಹಳ ಉಲ್ಲಾಸಪಟ್ಟರು. ಆದರೆ ದೇವರು ಅವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರ ಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತೇವೆ, ದೇವರು ನಾವು ಆರಾಧಿಸಬೇಕಾದ ಸಂಗತಿಯನ್ನು, ಆರಾಧಿಸಬೇಕಾದ ದೇವರನ್ನು ಆರಾಧಿಸುವುದನ್ನು ಬಿಟ್ಟರೆ ದೇವರು ಹೇಳ್ತಿದ್ದಾನೆ ನಮ್ಮನ್ನು ಒಪ್ಪಿಸಿ ಬಿಡುತ್ತಾನೆ ಎಂಬುದಾಗಿ. ಇಲ್ಲಿ ಅವರು ವಿಗ್ರಹಾರಾಧನೆ ಮಾಡ್ತಾರೆ. ನಾವು ವಿಶ್ವಾಸಿಗಳಾಗಿ ನಾವು ಯಾರು ವಿಗ್ರಹಾರಾಧನೆಗಳು ಮಾಡುತ್ತಾ ಇಲ್ಲ, ಹೌದಲ್ಲ? ಯಾವುದೋ ಮೂರ್ತಿಯನ್ನು ಇಟ್ಕೊಳ್ಳಿಲ್ಲ. ನಮ್ಮ ಸಭೆಯಲ್ಲಿ ನಾವು ಸಹ ಯಾವ ಆಕಾರವನ್ನು ನಾವು ಪೂಜೆ ಮಾಡುತ್ತಾ ಇಲ್ಲ. ಆದರೆ ಒಂದು ವೇಳೆ ಇವತ್ತಿನ 21ನೇ ಶತಮಾನದಲ್ಲಿ ಇವತ್ತು ಆ ವಿಗ್ರಹಾರಾಧನೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಯಾವುದಾದರೂ ವಸ್ತು, ಸಂಗತಿಗಳು, ಮನುಷ್ಯರು ಅಥವಾ ನಮಗೆ ಕೊಡಲ್ಪಟ್ಟಂಥ ಆಸ್ತಿ, ಐಶ್ವರ್ಯ, ಹಣ,
ಕೆಲಸ ಇದ್ಯಾವುದಾದರೂ ನಮ್ಮಲ್ಲಿ ವಿಗ್ರಹ ಸ್ಥಾನ ತೆಗೆದುಕೊಂಡಿದ್ದರೆ ದೇವರು ಹೇಳ್ತಾನೆ, ದೇವರು ನಮ್ಮನ್ನು ಅದಕ್ಕೆ ಒಪ್ಪಿಸಿ ಬಿಡ್ತಾನಂತೆ. ದೇವರು ತನ್ನ ಕೈಗಳನ್ನು ಬಿಟ್ಟು ಬಿಡ್ತಾನೆ. ತನ್ನ ಕೈಗಳನ್ನು ಬಿಟ್ಟು ದೇವರು ಏನು ಮಾಡ್ತಾನೆ, ಅದಕ್ಕೆ ಒಪ್ಪಿಸಿಬಿಡುತ್ತಾನೆ. ಇದು ಆತ್ಮಿಕವಾದಂಥ ಒಂದು ನಿಜವಾದ ಸತ್ಯವಾಗಿದೆ ಪ್ರಿಯರೇ. ದೇವರು ಹೇಳುವುದನ್ನು ಹೇಳುತ್ತಾನೆ ಮತ್ತು ತನಗಿಷ್ಟವಿರುವುದನ್ನು ಆತನು ಮಾಡುವನಾಗಿದ್ದಾನೆ. ಒಂದು ವೇಳೆ ದೇವರ ಹಸ್ತವು ಕೈ ಬಿಡಲ್ಪಟ್ಟಿತು ಅಂದರೆ ಅದರ್ಥ ನಾವು ಎಂದಿಗೂ ಒಳ್ಳೆಯದನ್ನು ಕಾಣುವುದೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಹಸ್ತ ಒಂದು ಸಾರಿ ನಮ್ಮಿಂದ ಹೋಯಿತು, ತೆಗೆಯಲ್ಪಟ್ಟಿತು ಅಂದಾದರೆ ನಾವು ಎಂದಿಗೂ ಸಹ ಒಳ್ಳೆಯದನ್ನು ಹೊಂದುವುದಿಲ್ಲ. ನಮಗೆ ಗೊತ್ತಿದೆ ಅನನೀಯ ಮತ್ತು ಸಫಾರಿಯರು, ನಮಗೆ ಗೊತ್ತಿದೆ ಅವರು ಗಂಡ ಹೆಂಡತಿ ಇಬ್ಬರೂ ಸಹ ಅವರು ದೇವರ ಸನ್ನಿಧಾನದಲ್ಲಿ ಏನು ಹೇಳ್ತಾರೆ, ಸುಳ್ಳನ್ನು ಹೇಳ್ತಾರೆ. ಆಸ್ತಿಯನ್ನು ಮಾರಿ ಬರ್ತಾರೆ, ಆಸ್ತಿಯನ್ನು ಮಾರಿ ದೇವ ಸೇವಕನಿಗೆ ಏನು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಒಂದು ಸುಳ್ಳು ಅವರನ್ನು ಏನು ಮಾಡಿತು, ಅವರಿಬ್ಬರು ಕುಸಿದು ಅಲ್ಲೇ ಸತ್ತು ಹೋಗ್ತಾರೆ. ಯಾವಾಗ ಒಂದು ಸುಳ್ಳಿಗೆ ದೇವರ ಹಸ್ತ ಅವರಿಂದ ತೆಗೆಯಲ್ಪಟ್ಟಿತ್ತು, ಒಂದು ಸುಳ್ಳಿಗೆ ದೇವರು ತಾನೇ ಅವರ ಮೇಲೆ ಇಟ್ಟಂಥ ಕೃಪಾ ಕಟಾಕ್ಷವು ತೆಗೆಯಲ್ಪಟ್ಟಿತ್ತು. ಅವರು ಇಮಿಡಿಯೇಟ್ಲಿ ಆಗಿ ಅವರಲ್ಲಿ ಸತ್ತು ಬಿದ್ದು ಹೋಗ್ತಾರೆ. ಪ್ರಿಯ ದೇವಜನರೇ, ದೇವರು ಹಸ್ತವು ತೆಗೆಯಲ್ಪಡುವಂಥದ್ದು ಹಲ್ಲೆಲೂಯಾ ಒಂದು ವೇಳೆ ನಮ್ಮಲ್ಲಿ ಆದರೆ ನಾವು ಎಂದಿಗೂ ನಮ್ಮ ಜೀವಿತಗಳು ಶಾಪದಿಂದ ತುಂಬಿತು. ಇವತ್ತು ಎಷ್ಟೋ ಕುಟುಂಬಗಳು ಹಾಗೆ ಉಂಟು, ಲೋಕದಲ್ಲಿ ಶಾಪಗ್ರಸ್ತರಾಗಿದ್ದಾರೆ. ತಲೆಮಾರುಗಳು ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಂದಲ್ಲ ಒಂದು ಶಾಪಕ್ಕೆ ಒಳಗಾಗಿದ್ದಾರೆ. ಒಬ್ಬನಿಗೆ ಕಾಲು ಬಂದರೆ ಒಬ್ಬನಿಗೆ ಕೈಗಳು ಸರಿ ಇರುವುದಿಲ್ಲ, ಒಬ್ಬನ ಮಾನಸಿಕವಾದ ಅಸ್ವಸ್ಥತೆ, ಹೀಗೆ ಹಲವು ಅಸ್ವಸ್ಥತೆಗಳು. ಯಾಕೆ? ಇದು ದೇವರ ಹಸ್ತವು ತೆಗೆಯಲ್ಪಟ್ಟ ನಿಮಿತ್ತವಾಗಿ. ದೇವರ ಹಸ್ತವು ಪ್ರತಿಯೊಬ್ಬರ ಮೇಲೆ ಬೇಕು ಪ್ರಿಯರೇ. ಇಲ್ಲರೇ ನಾವು ದೇವರ ಹಸ್ತವು ತೆಗೆಯಲ್ಪಟ್ಟರೆ ನಾವು ಶಾಪಗ್ರಸ್ತರಾಗುವುದಕ್ಕೆ ಯಾವ ಸಂಶಯವಿಲ್ಲ ಪ್ರಿಯರೇ. ದೇವರು ಹಲ್ಲೆಲೂಯಾ ಪ್ರೀತಿ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ ಆತನನ್ನು ಪ್ರೀತಿಸುವವರನ್ನು ಆತನು ಪ್ರೀತಿಸ್ತಾನೆ. ಆತನನ್ನು ಹತ್ತಿರ ಬರುವವರಿಗೆ ಆತನ ಹತ್ತಿರ ಬರುತ್ತಾನೆ. ಅದೇ ರೀತಿಯಾಗಿ ಆತನು ಬೇಡ ಎಂಬುದಾಗಿ ಹೇಳುವವರನ್ನು ಆತನು ದೂರ ತಳ್ಳಿಬಿಡುತ್ತಾನೆ. ಹಲ್ಲೆಲೂಯಾ. ನೀವು ಬೇಡ ಎಂಬುದಾಗಿ ಇವತ್ತು ಹೇಳುವುದಾದರೆ ಪ್ರಿಯರೇ, ನೀವೆಲ್ಲರೂ ಆಸಕ್ತಿಯಿಂದ ದೇವರ ಆರಾಧನೆಗೋಸ್ಕರ ಬಂದಿದ್ದೀರಿ. ದೇವರಿಗೆ ಸ್ತೋತ್ರ. ಇವತ್ತು ನಮ್ಮಲ್ಲಿ ಹಲ್ಲೆಲೂಯಾ ಯಾವಾಗಲೂ ಇಲ್ಲಿಂದ ಹೋದ ಮೇಲೆಯೂ ಸಹ ನಾವು ಯಾರನ್ನು ಆರಾಧಿಸುವಂತರಾಗಿರಬೇಕು. ಟಿವಿಗಳನ್ನು ಆರಾಧಿಸುವವರಲ್ಲ, ಮೊಬೈಲ್ಗಳನ್ನು ಆರಾಧಿಸುವವರಲ್ಲ, ನಮ್ಮ ಕೆಲಸವನ್ನು ಆರಾಧಿಸುವವರಲ್ಲ, ನಮಗೆ ಇರುವಂಥ ಬಿಸ್ನೆಸ್ಗಳನ್ನು ಆರಾಧಿಸುವವರಲ್ಲ. ನಾವು ದೇವರನ್ನೇ ಆರಾಧಿಸುವವರಾಗಿರಬೇಕು. ಅದು ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ನಾವು ಇಲ್ಲಿಂದ ಹೊರಗೆ ಹೋದ ನಂತರ ಒಂದು ಜೋಕ್ ಕಥೆ ರೀತಿಯಲ್ಲಿ ಒಂದು ಸಾರಿ ಇದೇ ರೀತಿ ಆರಾಧನೆ ಆಗುತ್ತಾ ಇತ್ತಂತೆ. ಆರಾಧನೆ ಆಗುವಾಗ ಯಾರೋ ಒಬ್ಬರು ಹೋಗುವವರು ಗೇಟಿನ ಬಳಿಯಲ್ಲಿ ಒಬ್ಬ ಸೈತಾನ್ ನಿಂತುಕೊಂಡಿದ್ದಂತೆ. ಹೀಗೆ ಆ ವ್ಯಕ್ತಿ ಹೀಗೆ ಗಮನಿಸಿ ನೋಡುವಾಗ ಈ ವ್ಯಕ್ತಿ ಸೈತಾನಾಗಿ ಕಾಣ್ತಾನೆ. ಸಡನ್ನಾಗಿ ನೋಡಿ ಗಾಬರಿ ಆಗ್ತಾನೆ. ಸೈತಾನಿಗೆ ಕೇಳ್ತಾನಂತೆ, ಯಾಕೆ ನೀನು ಹೊರಗೆ ನಿಂತುಕೊಂಡು ಒಳಗೆ ಹೋಗ್ಲಿಕ್ಕೆ ನಿಂಗೆ ಆಗ್ತಾ ಇಲ್ವಾ ಅಂತ ಸೈತಾನಲ್ಲಿ ಕೇಳ್ತಾನೆ. ಕೇಳಿದಾಗ ಸೈತಾನ್ ಹೇಳ್ತಾನೆ, ಇಲ್ಲ, ಅವರು ಹೊರಗೆ ಬರೋದನ್ನು ಕಾಯ್ತಾ ಇದ್ದೇನೆ. ಅವರು ಇವತ್ತು ಭಾನುವಾರ ಮಾತ್ರ ಇಲ್ಲಿ ಸ್ವಲ್ಪ ಹಾಡಿ ಆರಾಧನೆ ಎಲ್ಲ ಮಾಡಿ ಸಂತೋಷವಾಗಿ ಇಲ್ಲಿರ್ತಾರೆ. ಅದು ಅಷ್ಟೇ ಸ್ವಲ್ಪ ಸಮಯ ಅಲ್ಲ, ತೊಂದರೆ ಇಲ್ಲ. ಉಳಿದ ಸೋಮವಾರದಿಂದ ಶನಿವಾರ ತನಕ ಅವರು ನನ್ನೊಟ್ಟಿಗೆ ಇರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಮ್ಮ ಪರಿಸ್ಥಿತಿಗಳು ಹಾಗೆ ಆಗಿದೆ. ಸೋಮವಾರದಿಂದ ಶನಿವಾರ ತನಕ ನಾವು ಎಲ್ಲಿದ್ದೇವೆ? ಸೈತಾನನಿಗೆ ಆರಾಧನೆ. ಮತ್ತು ಭಾನುವಾರ ಬಂದಾಗ ದೇವರನ್ನು ಆರಾಧಿಸುವವರಾಗಿದ್ದೇವೆ. ಪ್ರಿಯ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಯಾವುದೇ ದೇವರ ಸ್ಥಾನವನ್ನು ತೆಗೆದುಕೊಂಡಿದ್ದರೆ ಅದೇನಾಗಿದೆ? ವಿಗ್ರಹಾರಾಧನೆ ಆಗಿದೆ. ಹಲ್ಲೆಲೂಯಾ. ಇವತ್ತು ದೇವರನ್ನು ಬಿಟ್ಟು ಬೇರೆ ಯಾವುದೇ ನಿಮ್ಮ ಜೀವಿತಗಳ ಮೊದಲನೇ ಸ್ಥಾನ ತೆಗೆದುಕೊಂಡಿದ್ದರೆ ಅದು ಮೂರ್ತಿ ಪೂಜೆ ಆಗಿದೆ. ನೆನಪಿಲ್ಲಿಟ್ಟುಕೊಳ್ಳಿ. ಹಾಗಾಗಿ ಪ್ರಿಯ ದೇವಜನರೇ, ಪ್ರಸಂಗಿಯಲ್ಲಿ ಜ್ಞಾನಿಯಾದ ಸೊಲೊಮೋನನು, ಬೇಗ ಮುಗಿಸ್ತೇನೆ. ಜ್ಞಾನಿಯಾದ ಸೊಲೊಮೋನನು, ಅವನಿಗೆ ದೇವರು ವಿಪರೀತವಾದ ಜ್ಞಾನ ಕೊಟ್ಟಿದ್ದ. ಹಲ್ಲೆಲೂಯಾ. ಬಹಳ ಜ್ಞಾನ ಕೊಟ್ಟಿದ್ದ. ಅವನು ಲೋಕದ ರೀತಿಯಲ್ಲಿ ಯೋಚನೆ ಮಾಡುತ್ತಾ ಅವನು ಬರೆಯುವಂಥ ಸಂಗತಿಗಳನ್ನು ನಾವು ನೋಡುತ್ತೇವೆ. ಪ್ರಸಂಗಿ 2ನೇ ಅಧ್ಯಾಯ 1ನೇ ವಚನದಿಂದ ಇಲ್ಲಿ ನಾವು ಓದ್ತೇನೆ ಕೇಳಿ. ಪ್ರಸಂಗಿ 2ನೇ ಅಧ್ಯಾಯ 1ನೇ ವಚನದಿಂದ, ನಾನು ಮನಸ್ಸಿನಲ್ಲಿ ಬಾ, ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೆನು. ಇಲ್ಲಿ ಸೊಲೊಮೋನ್ ಹೇಳ್ತಾ ಇದ್ದಾನೆ, ನಾನು ಮನಸ್ಸಿನಲ್ಲಿ ಬಾ, ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು. ತನ್ನನ್ನು ತಾನೇ ಅವನು ಏನು ಮಾಡಬೇಕಂತ ಇದ್ದಾನೆ? ಎಕ್ಸ್ಪೋಸ್
ಮಾಡಬೇಕಂದ್ರೆ ಆ ಲೋಕದ ಈ ವ್ಯವಹಾರ ಸಂಗತಿಗಳಿಗೆ ನಾನು ಒಳಪಡಿಸಿಕೊಳ್ಳಬೇಕೆಂಬುದಾದಂಥ ಒಂದು ಆಲೋಚನೆ ಅವನಿಗೆ. ಸೊಲೊಮೋನ್ ಹೇಳ್ತಾನೆ, ಮನಸ್ಸಿನಲ್ಲಿ ನೆಲೆಸ್ಕೊಳ್ತಾನೆ, ಬಾ ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು. ಸುಖದ ರುಚಿ ತನಗೆ ತಾನೆ ಮನಸ್ಸಿಗೆ ಹೇಳುವಂಥದ್ದು ಇದು. ಸುಖದ ರುಚಿ ನೋಡು ಅಂದುಕೊಂಡೇನು, ಆಹಾ ಇದು ವ್ಯರ್ಥ. ಅವನೇನು ಮಾಡ್ತಾನೆ, ತನಗೆ ಸುಖದ ರುಚಿಯನ್ನು ನೋಡು ಅಂದುಕೊಳ್ತಾನೆ. ಆದರೆ ಅವನಿಗೆ ಲಾಸ್ಟಿಗೆ ಗೊತ್ತಾಗ್ತದೆ ಅದೇನಾಗಿದೆ, ವ್ಯರ್ಥವಾಗಿದೆ. ಸುಖವಾಗಿರಬೇಕು, ಸುಖದ ರುಚಿಯನ್ನು ಒಂದ್ಸಲ ನೋಡೋಣ, ಐಶ್ವರ್ಯವಾಗಿ ಇದ್ದು ನೋಡೋಣ, ಹಾಗೆ ಬೇರೆ ಬೇರೆ ರೀತಿಯಾಗಿ ನಾವು ಇದ್ದು ನೋಡೋಣ ಎಂಬುದಾದಂಥ ಯೋಚನೆ ಮಾಡ್ತಾನೆ. ಆ ರೀತಿಯಾಗಿ ಮಾಡಲು ಹೋಗ್ತಾನೆ. ಅದರ ರಿಸಲ್ಟ್ ಅವನಿಗೆ ಏನು ಗೊತ್ತಾಗ್ತದೆ, ಇದು ವ್ಯರ್ಥ, ಇದು ವ್ಯರ್ಥ. ನಗೆಯು ಹುಚ್ಚತನ, ಸಂತೋಷದಿಂದೇನು ಅಂದುಕೊಂಡೆನು. ಆಕಾಶದ ಕೆಳಗೆ ನರಜನ್ಮದವರು ಅಲ್ಪಾಯುಷ್ಯದಲ್ಲಿ ಏನು ಮಾಡುವುದು ಯುಕ್ತವೆಂದು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡೆನು. ಅವನು ಹೇಳ್ತಾನೆ, ನನಗೆ ಮನಸ್ಸಿನಲ್ಲಿ ಎಲ್ಲ ವಿಚಾರ ಮಾಡಿಕೊಂಡು, ಏನು ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ಮತ್ತು ಬುದ್ಧಿಹೀನತೆಯನ್ನು ಅವಲಂಬಿಸಿಕೊಳ್ಳೋಣ, ಸ್ವಲ್ಪ ಮೂರ್ಖನಾಗಿ ಸ್ವಲ್ಪ ನಾನು ಜೀವಿಸೋಣ, ಬುದ್ಧಿಹೀನತೆ ಜೀವಿಸೋಣ, ಮನಸ್ಸಲ್ಲಿ ಅವನು ವಿಚಾರ ಮಾಡಿಕೊಳ್ತಾನೆ. ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದನು. ಯಾವ ವಿಶೇಷ ಕಾರ್ಯ ಮಾಡಿದನೋ ಗೊತ್ತಿಲ್ಲ, ಆದರೆ ವಿಶೇಷ ಕಾರ್ಯಗಳನ್ನು ನಡೆಸಿದನು. ಮತ್ತು ಮನೆಗಳನ್ನು ಕಟ್ಟಿಸಿಕೊಂಡನು, ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲ ಪುಷ್ಪಗಳನ್ನು ನಾಟಿಸಿಕೊಂಡೆನು. ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡೆನು. ಗಂಡು ಹೆಣ್ಣಾಳುಗಳನ್ನು ತೆಗೆದುಕೊಂಡೆನು. ಇವರಿಂದ ಹುಟ್ಟು ಗುಲಾಮರು ಉಂಟಾದರು. ಅಂದರೆ ಅವರಿಗೆ ಹುಟ್ಟಿದ ಮಕ್ಕಳೆಲ್ಲ ಗುಲಾಮರಾಗಿ ಹುಟ್ಟಿದರು. ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ನಾನು ಬಲು ದನ ಕುರಿಗಳ ದನವುಳ್ಳವನಾಗಿದ್ದೆನು. ಮತ್ತು ಬೆಳ್ಳಿ ಬಂಗಾರಗಳನ್ನು ಅರಸರ ನಜರನ್ನೂ ದಿಗ್ದೇಶಗಳಿಂದ ಕಪ್ಪವನ್ನು ಸಂಗ್ರಹಿಸಿಕೊಂಡೆನು. ಗಾಯಕಿಯರನ್ನು ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡೆನು. ಹೀಗೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿ ದೊಡ್ಡವನಾದೆನು. ಇದಲ್ಲದೆ ನನ್ನ ಜ್ಞಾನವು ನನ್ನಲ್ಲಿ ನೆಲೆಯಾಗಿತ್ತು. ನನ್ನ ಕಣ್ಣು ಬಯಸಿದ್ದನೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ. ಯಾವ ಸಂತೋಷನ ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ. ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳನ್ನೆಲ್ಲ ಹರ್ಷಿಸುತ್ತಿತ್ತು. ನನ್ನ ಪ್ರಯಾಸದಲ್ಲೆಲ್ಲ ನನಗಾದ ಲಾಭವು ಇದೆ. ಏನು ಲಾಭ? ಅವನು ಆನ್ಸರ್ ಕೊಡ್ತಾನೆ 11ನೇ ವಚನ. ಆಗ ನನ್ನ ಕೈಗಳಿಂದ ನಡೆಸಿದ ಎಲ್ಲ ಕಾರ್ಯಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಹಲ್ಲೆಲೂಯಾ. ದೇವರನ್ನು ಬಿಟ್ಟು ಒಂದು ಸ್ವಲ್ಪ ಸಮಯ ತನ್ನ ಮನಸ್ಸು ಹೇಗೆ ತೋಚುತ್ತದೋ ಹಾಗೆ ಜೀವನ ಮಾಡುತ್ತೇನೆ ಎಂಬುದಾಗಿ ಯೋಚನೆ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವ ಜನರೇ, ನಾವು ಯಾರು ಹಾಗೆ ಯೋಚನೆ ಮಾಡೋದು ಬೇಡ. ಹಾಗೆ ಯೋಚನೆ ಮಾಡಿದರೆ ನಾವೆಲ್ಲಿ ಸಿಕ್ಕಿ ಬೀಳ್ತೇವೆ? ಸೈತಾನನ ಟ್ರ್ಯಾಪಿನಲ್ಲಿ ಸಿಕ್ಕಿ ಬೀಳ್ತೇವೆ. ಜಾಗ್ರತೆ ಆಗಿರೋಣ. ಹಲ್ಲೆಲೂಯಾ. ಆತನ ಒಂದು ಸಾರಿ ಯೋಚನೆ ಮಾಡಿ, ಎಷ್ಟು ಅವನಿಗೆ 1000 ಜನ ಹೆಂಡತಿಯರಿದ್ದರೆಂಬುದು ಬೈಬಲ್ ಹೇಳ್ತದೆ. ಸೊಲೊಮೋನನಿಗೆ 1000. ಎಷ್ಟು ಜನ ಪತ್ನಿಯರು, ಎಷ್ಟು ಜನ ಉಪಪತ್ನಿಯರು? 300 ಜನ ಉಪಪತ್ನಿಯರು, 700 ಜನ ಪತ್ನಿಯರು ಅವನಿಗಿದ್ದರು. ಸೊಲೊಮೋನನು ನಮ್ಮ ಈಗಿನ ಲೇಟೆಸ್ಟ್ ನ್ಯೂಸಿಗಿಂತ ಅಷ್ಟೇನು ಎಕ್ಸ್ಪರ್ಟ್ ಆಗಿರಲಿಲ್ಲ, ಬಿರಲಿ. ಆದರೆ ನಾವಿಲ್ಲಿ ನೋಡುವಂಥದ್ದು, ಸೊಲೊಮೋನನು ತನಗೆ ದೇವರು ಕೊಟ್ಟ ಜ್ಞಾನದಲ್ಲಿ ಒಂದು ಸಲ ಒಂದು ರೀತಿಯಾಗಿ ನಾನು ಈ ರೀತಿಯಾಗಿ ಅಡ್ವೆಂಚರಸ್ ಲೈಫನ್ನು ಮಾಡಿ ನೋಡೋಣ ಎಂಬುದಾಗಿ ಪ್ರಯಾಸಪಟ್ಟಂತ ಅವನು ಉತ್ತರ ಕೊಡ್ತಾನೆ. ಹಾಗೆ ನಾನು ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತ ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಾವು ಯಾವುದಕ್ಕೆ ಹಿಂದೆ ಓಡುತ್ತಾ ಇದ್ದೇವೆ ಅದು ನಮ್ಮನ್ನು ಏನು ಮಾಡ್ತದೆ? ನಿಯಂತ್ರಿಸುತ್ತದೆ. ಹಲ್ಲೆಲೂಯಾ. ಇವತ್ತು ನಾವು ಯಾವುದರ ಹಿಂದೆ ಓಡುತ್ತಾ ಇದ್ದೇವೆ ಅದು ನಮ್ಮನ್ನು ನಿಯಂತ್ರಿಸ್ತಾ ಇದೆ. ದೇವರಿಗಾಗಿ ನಾವು ಜೀವಿಸೋಣ. ಈ ಸಭೆಯ ಪ್ರತಿಯೊಬ್ಬರೂ ಸಹ ಹಲ್ಲೆಲೂಯಾ ದೇವರಿಗಾಗಿಯೇ ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ದೇವರ ಮಾರ್ಗದಲ್ಲಿಯೇ ಜೀವಿಸುವವರಾಗಿರ್ಬೇಕು. ದೇವರ ಪ್ರೀತಿಯಲ್ಲಿ ಜೀವಿಸುವವರಾಗಬೇಕು. ಯೇಸು ಸ್ವಾಮಿ ಅಷ್ಟು ದೊಡ್ಡ ತ್ಯಾಗ ನಮಗೋಸ್ಕರ ಮಾಡಿದನು. ಕ್ರೂಜೆ ಕಂಬದಲ್ಲಿ ನಮಗೋಸ್ಕರ ಆತನು
ತೂಗಿ ಸತ್ತನು. ಆತನು ಬರೀ ತೂಗುವುದು ಬರೀ ನಾವೇನೋ ಮೂವಿಗಳಲ್ಲಿ ನೋಡಿದ ಹಾಗಲ್ಲ, ಅದರ ಹಿಂದೆ ಬಹಳ ನೋವುಗಳಿತ್ತು. ಹಲ್ಲೆಲೂಯಾ. ಅದರ ಹಿಂದೆ ಬಹಳ ಯಾತನೆ ಇತ್ತು, ಅದರ ಹಿಂದೆ ಅವಮಾನವಿತ್ತು, ಅದರ ಹಿಂದೆ ಕಣ್ಣೀರಿತ್ತು, ಅದರ ಹಿಂದೆ ಹಲ್ಲೆಲೂಯಾ ಹೇಳಿಕೊಳ್ಳಲಾರದಂಥ ಒಂದು ಪೀಡನೆ ಯೇಸುವಿಗಿತ್ತು. ಪ್ರಿಯ ದೇವಜನರೇ, ನಾವು ಸಿಂಪಲ್ ಆಗಿ ನಾವು ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟ ಎಂಬುದಾಗಿ ನಾವು ಬರೀ ಬಾಯಲ್ಲಿ ಹೇಳುತ್ತೇವೆ. ಆದರೆ ಆತನು ಹಾದು ಹೋದಂಥ ಸ್ಥಿತಿ, ಆಗಿನ ಕಾಲದ ಜನರು ಬಹಳ ಕ್ರೂರರಾಗಿದ್ದರು, ಅವಾಗಿನ ಅಧಿಕಾರಿಗಳು ಬಹಳ ಕ್ರೂರರಾಗಿದ್ದರು, ಆಗಿನ ಕಾಲದಂಥ ಆ ಕಾಲದ ಕಾನೂನುಗಳು ಬಹಳ ಕ್ರೂರವಾದ ಕಾನೂನು, ಕ್ರೂರವಾದ ಶಿಕ್ಷೆ ಆಗಿನ ಕಾಲದಲ್ಲಿತ್ತು. ಆದರೆ ಯೇಸು ಸ್ವಾಮಿ ಅದನ್ನೆಲ್ಲವನ್ನು ಹಾದು ಬಂದನು. ಯಾಕೆ ಹಾದು ಬಂದನು? ನನ್ನನ್ನು ಮತ್ತು ನಿಮ್ಮನ್ನು ಬಿಡಿಸೋದಕ್ಕೋಸ್ಕರ. ಆ ಪ್ರೀತಿಯನ್ನು ನಾವು ಬಿಟ್ಟು ನಾವು ಮತ್ತೆ ಹಲ್ಲೆಲೂಯಾ ದೊಬ್ಬಲ್ಪಟ್ಟ ಸೈತಾನನ ಹಲ್ಲೆಲೂಯಾ ಕಾರ್ಯಗಳನ್ನು ಮಾಡೋದಾದರೆ ಎಷ್ಟು ದೇವರಿಗೆ ಅವಮಾನವಾಗುವುದಿಲ್ಲ, ಎಷ್ಟು ನೋವಾಗುವುದಿಲ್ಲ ನಮ್ಮ ದೇವರಿಗೆ. ನಾವು ಹಲ್ಲೆಲೂಯಾ ಪ್ರಿಯ ದೇವಜನರು ಇದನ್ನು ಗಮನದಲ್ಲಿಟ್ಟುಕೊಳ್ಳೋಣ. ನಾವು ಇವತ್ತು ಯಾವುದನ್ನು ಆರಾಧಿಸ್ತೇವೆ? ಆರಾಧನೆ ಅಂತ ಹೇಳಿದರೆ ನಾನು ಹೇಳಿದೆ, ನಾವು ನಮ್ಮ ಹೃದಯದಿಂದ ಅಥವಾ ನಮ್ಮ ಒಂದು ವಿಷಯವಾದ ಆಳವಾದಂಥ ಪ್ರೀತಿ, ಯಾವುದೇ ಒಂದು ವಿಷಯಕ್ಕೆ ನಮ್ಮ ಆಳವಾದ ಪ್ರೀತಿ, ಅತ್ಯುನ್ನತವಾದಂಥ ಹೊಗಳಿಕೆ, ಸ್ತುತಿ, ಸ್ತೋತ್ರಗಳನ್ನು ಏನೇ ನಾವು ಸಲ್ಲಿಸುತ್ತಿದ್ದರೂ ಅದು ಏನಾಗಿದೆ? ಆರಾಧನೆ ಆಗಿದೆ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಫಸ್ಟ್ ಪ್ರಯಾರಿಟಿ ಏನಕ್ಕೆ ಕೊಡ್ತಾ ಇದ್ದೀರೋ ಅದೇನಾಗಿದೆ? ವರ್ಷಿಪ್ ಆಗಿದೆ. ಇವತ್ತು ಆ ವರ್ಷಿಪ್ ದೇವರದಾಗಿದ್ದರೆ, ಆ ಸ್ಥಾನದಲ್ಲಿ ದೇವರಿದ್ದರೆ ಬಹಳ ಸಂತೋಷ, ದೇವರಿಗೆ ಮಹಿಮೆ. ಆದರೆ ಒಂದು ವೇಳೆ ಇತರ ಸಂಗತಿಗಳು, ಇತರ ವಸ್ತುಗಳು, ಮನುಷ್ಯನು ಅಥವಾ ಏನೇ ಆಗಿದ್ದರೆ ಅದನ್ನು ಇವತ್ತು ಬೇಡ. ಸೇವಕನೇ ಆಗಿರಲಿ, ಸೇವಕನು ನಮಗೆ ಯಾರು ರೋಲ್ ಮಾಡಲರ್ ಅಲ್ಲ. ಹಲ್ಲೆಲೂಯಾ. ಯಾವ ಸೇವಕರು ಅಲ್ಲ, ಯಾವ ಅಧಿಕಾರಿ ಅಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಅಲ್ಲ, ಪ್ರೆಸಿಡೆಂಟ್ ಅಲ್ಲ, ಯಾವ ಪಾರ್ಟಿ ಅಲ್ಲ, ಯಾವ ಮನುಷ್ಯನಲ್ಲ, ಯಾವ ವಸ್ತುಗಳಲ್ಲ. ಇವತ್ತು ಪ್ರಿಯ ದೇವಜನ, ದೇವರೇ ಫಸ್ಟ್ ಪ್ರಯಾರಿಟಿ ಆಗಿರಲಿ. ಗಾಡ್ ಫಸ್ಟ್. ಹಲ್ಲೆಲೂಯಾ. ರೆಸ್ಟ್ ಎಲ್ಲ ಬೇರೆ ಉಳಿದದೆಲ್ಲ ರೆಸ್ಟ್ ಆಗಿರಲಿ, ಬೇರೆದೆಲ್ಲ ಬಾಕಿಯಾಗಿರಲಿ. ನಮ್ಮ ದೇವರು ಮೊದಲಿಂದವನಾಗಿರಲಿ. ಹಲ್ಲೆಲೂಯಾ. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಮಯದಲ್ಲಿ